ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ PU ಹಾಗೂ ಸೆಕೆಂಡ್ PU ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್ಸಲ್ಲಿ ಅಸಿಡಿಟಿ ಆಫ್ ಫಿನಾಲ್ಸ್. ಫಸ್ಟ್ ಫಿನಾಲ್ ಅಂತಂದರೆ ಏನು ನೋಡೋಣ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಇನ್ ವಿಚ್ ಹೈಡ್ರಾಕ್ಸೈಲ್ ಗ್ರೂಪ್ ಈಸ್ ಲಿಂಕ್ಡ್ ಡೈರೆಕ್ಟ್ಲಿ ಟು ದ ಬೆನ್ಸಿನ್ ರಿಂಗ್ಸ್ ಆರ್ ಕಾಲ್ಡ್ ಫಿನಾಲ್. ಸೊ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂದರೆ ಏನು? So aromatic hydrocarbons are compounds of carbon and hydrogen containing at least one benzene ring is known as the aromatic hydrocarbons. Aromatic hydrocarbons ಅಂತಂದರೆ ಒಂದು ಕಾಂಪೌಂಡ್ಸು ಆ ಕಾರ್ಬನ್ ಮತ್ತು ಹೈಡ್ರೋಜನ್ ಜೊತೆಗೆ ಒಂದು ಬೆನ್ಸಿನ್ ರಿಂಗ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ಈ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಹೈಡ್ರಾಕ್ಸೈಲ್ ಗ್ರೂಪ್ಸ್ ಅಂತಂದರೆ ಅದು OH ಗ್ರೂಪು ಡೈರೆಕ್ಟಾಗಿ ಬೆನ್ಸಿನ್ ರಿಂಗ್ಗೆ ಕನೆಕ್ಟ್ ಆಗಿದ್ರೆ ಅಥವಾ ಲಿಂಕ್ ಆಗಿದ್ರೆ ಬಾಂಡ್ ಆಗಿದ್ರೆ ಅದನ್ನು ನಾವೇನಂತ ಕರಿತೀವಿ? ಫಿನಾಲ್ ಅಂತ ಕರಿತೀವಿ. ಓಕೆ, ಸೊ ಫಿನಾಲ್ ಅಂತಂದರೆ ಏನು? OH ಗ್ರೂಪು ಡೈರೆಕ್ಟಾಗಿ ಯಾವುದಕ್ಕೆ ಬಾಂಡ್ ಆಗಿರಬೇಕು? ಬೆನ್ಸಿನ್ ರಿಂಗ್ಗೆ ಬಾಂಡ್ ಆಗಿದ್ರೆ ಅದನ್ನು ನಾವೇನಂತ ಕರಿತೀವಿ? ಫಿನಾಲ್ ಅಂತ ಕರಿತೀವಿ. ಸೊ ಇವಾಗ ನೋಡಿ, ಇನ್ನೂ ಒಂದು, ಸೊ ಬೆನ್ಸಿನ್ ರಿಂಗ್ ಬರೆದು ಇಲ್ಲಿ CH2 ಬರೆದು OH ಬರೆದ್ರೆ ಇದು ಫಿನಾಲ್ ಆಗೋದಿಲ್ಲ. ಓಕೆ, ಈ OH ಗ್ರೂಪ್ ಏನಾಗಿರಬೇಕು? ಡೈರೆಕ್ಟಾಗಿ ಬೆನ್ಸಿನ್ ರಿಂಗಿಗೆ ಕನೆಕ್ಟ್ ಆಗಿದ್ದರೆ ಮಾತ್ರ ಅದನ್ನು ನಾವೇನಂತ ಕರಿತೀವಿ? ಫಿನಾಲ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಅಸಿಡಿಟಿ ಆಫ್ ಫಿನಾಲ್. ಇದೇ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್. ಸೊ ಅಸಿಡಿಟಿ ಅಂತಂದರೆ ಏನು? ಟೆಂಡೆನ್ಸಿ ಟು ಆ್ಯಕ್ಟ್ ಆಸ್ ಅ ಪ್ರೋಟಾನ್ ಡೋನರ್. ಆಸಿಡ್ ಅಂದರೆ ಗೊತ್ತು ನಿಮಗೆ. ಆಸಿಡ್ ಅಂತಂದರೆ ಅಂತ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ ಅ ಪ್ರೋಟಾನ್ ಇಸ್ ನೋನ್ ಆಸ್ ದ ಆಸಿಡ್ ಅಲ್ವಾ? ಯಾವ ಸಬ್ಸ್ಟೆನ್ಸು ಒಂದು ಪ್ರೋಟಾನ ಡೊನೇಟ್ ಮಾಡಿದ್ರೆ ಆ ಸಬ್ಸ್ಟೆನ್ಸನ್ನು ನಾವು ಆಸಿಡ್ ಅಂತ ಕರಿತೀವಿ. ಹಾಗಾದ್ರೆ ಅಸಿಡಿಟಿ ಅಂತಂದರೆ ಏನು ಅಂದರೆ ಯಾವುದು ಎಷ್ಟು ಈಸಿಯಾಗಿ ಅದು ಪ್ರೋಟಾನ ಡೋನರ್ ಮಾಡುತ್ತೆ ಅನ್ನೋದನ್ನು ನಾವು ಅಸಿಡಿಟಿ ಅಂತ ಕರಿತೀವಿ ನಾವು. ಸೊ ಇವಾಗ ಫಿನಾಲ್ ಈಸ್ ಅ ಅಸಿಡಿಕ್ ಇನ್ ನೇಚರ್ ಅಂತ ಕರಿತೀವಿ. ಹಾಗಾದ್ರೆ ಹೆಂಗೆ ಪ್ರೂವ್ ಮಾಡ್ತೀರಾ ನೀವು? ಫಿನಾಲು ಅಸಿಡಿಕ್ ಇನ್ ನೇಚರ್ ಅಂತ ಯಾವ ಥರ ಪ್ರೂವ್ ಮಾಡ್ತೀರಾ? ಅಂದರೆ ಇದು ಪ್ರೋಟಾನ ಡೊನೇಟ್ ಮಾಡುತ್ತೆ ಅಂತ ಹೆಂಗೆ ಪ್ರೂವ್ ಮಾಡೋದು ಅಂತಂದರೆ ನೋಡಿ, ಎರಡು ರಿಯಾಕ್ಷನ್ಸ್ ತೊಗೊತೀವಿ ನಾವು. ಫಸ್ಟು ರಿಯಾಕ್ಷನ್ಸ್ ವಿತ್ ಸೋಡಿಯಂ. ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ ವೆನ್ ಫಿನಾಲ್ ಇಸ್ ಟ್ರೀಟೆಡ್ ವಿತ್ ಮೋರ್ ರಿಯಾಕ್ಟಿವ್ ಮೆಟಲ್ಸ್ ಲೈಕ್ ಸೋಡಿಯಂ, ಯಾವಾಗ ಫಿನಾಲನ್ನು ತುಂಬ ರಿಯಾಕ್ಟಿವ್ ಆಗಿರೋಂಥ ಸೋಡಿಯಂ ಮೆಟಲ್ ಜೊತೆಗೆ ನಾವು ಟ್ರೀಟ್ ಮಾಡಿದಾಗ ಅಥವಾ ರಿಯಾಕ್ಟ್ ಆದಾಗ, ಅದು ಫಿನಾಲ್ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂದರೆ ಸೋಡಿಯಂ ಫಿನಾಕ್ಸೈಡ್ ಈಸ್ ಒಬ್ಟೈನೆಡ್, ಫಿನಾಕ್ಸೈಡ್ ಅಂತ ಕರಿತೀವಿ ಅಥವಾ ಫಿನೋಲೇಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಈಸ್ ಒಬ್ಟೈನೆಡ್ ವಿತ್ ದ ಲಿಬ್ರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗೋದ್ರ ಜೊತೆಗೆ ಫಿನಾಲ್ ಇರೋದು ಏನಾಗುತ್ತೆ ಅಂತಂದರೆ ಸೋಡಿಯಂ ಫಿನೋಲೇಟ್ ಅಥವಾ ಫಿನಾಕ್ಸೈಡ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ರಿಯಾಕ್ಷನ್ಸ್ ಯಾವ ಥರ ಬರೀತೀರಾ ಅಂತಂತಂದರೆ ಫಸ್ಟು ಬೆನ್ಸಿನ್ ಬರಿತೀವಿ, ಅಂದರೆ ಫಿನಾಲ್ ಬರ್ಕೋಬೇಕು. ಫಿನಾಲ್ಗೆ ಏನು ಮಾಡಬೇಕು? ಫಸ್ಟು ಬೆನ್ಸಿನ್ ಬರ್ಕೋಬೇಕು. ಬೆನ್ಸಿನ್ಗೆ ಏನು ಮಾಡಬೇಕು? OHನ ಡೈರೆಕ್ಟಾಗಿ ಅಟ್ಯಾಚ್ ಮಾಡಬೇಕು. ಓಕೆ, ದಿಸ್ ಇಸ್ ದ ಫಿನಾಲ್. ಇದು ಫಿನಾಲ್. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಈ ಫಿನಾಲಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಒಂದು ಬಾಂಡ್ ಇರುತ್ತೆ. ಈ ಬಾಂಡ್ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ ಅಂದರೆ ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಆಕ್ಸಿಜನ್ಗೆ ಶಿಫ್ಟ್ ಆಗ್ತಾ ಇದ್ದಂಗೆ ಹೈಡ್ರೋಜನ್ ಏನಾಗುತ್ತೆ? H+ ಆಗಿ ಏನಾಗುತ್ತೆ? ಹೊರಗಡೆ ಬರುತ್ತೆ. ಅಥವಾ ಈ ಡೊನೇಟ್ ಫಿನಾಲ್ ಏನು ಮಾಡುತ್ತೆ? H+ನ ಡೊನೇಟ್ ಮಾಡುತ್ತೆ. ಸೊ ಯಾವಾಗ ಫಿನಾಲನ್ನು ನಾವು ಸೋಡಿಯಂ ಜೊತೆಗೆ, ಸೋಡಿಯಂ ಈಸ್ ಅ ಮೋರ್ ರಿಯಾಕ್ಟಿವ್ ಮೆಟಲ್. ಓಕೆ, ಸೋಡಿಯಂ ಜೊತೆಗೆ ಟ್ರೀಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ನೋಡಿ, ಓಕೆ, ಸೋಡಿಯಂ ಏನಾಗಿ ಕನ್ವರ್ಷನ್ ಆಗುತ್ತೆ? ನಿಮ್ಗೆ ಗೊತ್ತಿದೆ, ಸೋಡಿಯಂ ಇಸ್ ಅ ಮೆಟಲ್, ಇಟ್ ಗಿವ್ಸ್ ದ ಎಲೆಕ್ಟ್ರಾನ್, ಸೊ ಇಟ್ ಇಸ್ ಕನ್ವರ್ಟೆಡ್ ಇಂಟು Na+ ಅಲ್ವಾ? Na+ ಆಗಿ ಏನಾಗುತ್ತೆ? ಇದು ಕನ್ವರ್ಷನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂತಂದರೆ O ಇರುತ್ತಲ್ಲ ನೋಡಿ, ಆಕ್ಸಿಜನು. ಸೊ ಆಕ್ಸಿಜನ್ ಆಗುತ್ತೆ O- ಆಗುತ್ತೆ, ಅದ್ರ ಜೊತೆಗೆ ಏನಾಗುತ್ತೆ ಇಲ್ಲಿ Na+. ಸೊ ಏನಾಯಿತು ಇಲ್ಲಿ? ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಏನು ಬಂತು? Na+ ಬಂತು. ಇದನ್ನು ಏನಂತ ಕರಿತೀವಿ ನಾವು? ಸೋಡಿಯಂ. ಓಕೆ, ಸೋಡಿಯಂ ಫಿನಾಕ್ಸೈಡ್ ಅಂತ ಕರಿತೀವಿ ನಾವು. ಸೋಡಿಯಂ ಫಿನಾಕ್ಸೈಡ್ ಅಂತ ಕರಿತೀವಿ ಅಥವಾ ಸೋಡಿಯಂ ಫಿನೋಲೇಟ್ ಅಂತ ಕರಿತೀವಿ. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಓಕೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ಇಲ್ಲಿ 2 ಫಿನಾಲ್ ತೊಗೋಬೇಕು, 2 ಸೋಡಿಯಂ ತೊಗೋಬೇಕು, 2 ಸೋಡಿಯಂ ಫಿನೋಲೇಟ್ ಏನಾಗುತ್ತೆ? ಸೊ ರಿಲೀಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಈ ಕನ್ವರ್ಷನ್ ಇದೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ ಯಾವ ಹೈಡ್ರೋಜನ್ನು ಆಕ್ಸಿಜನ್ಗೆ ಅಟ್ಯಾಚ್ ಆಗಿರುತ್ತೋ ಅದು ಏನಾಗಿರುತ್ತೆ? ಅಸಿಡಿಕ್ ಇನ್ ನೇಚರ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇನ್ನೂ ಒಂದು ರಿಯಾಕ್ಷನ್ ತೊಗೊಳ್ಳೋಣ. ಇಲ್ಲೇನು ಮಾಡ್ತೀವಿ ಅಂತಂದರೆ ಇನ್ಸ್ಟೆಡ್ ಆಫ್ ಸೋಡಿಯಂ ಆ್ಯಕ್ಚುಲಿ ವಿ ಆರ್ ಯೂಸಿಂಗ್ ದ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಬದಲು ಏನು ಮಾಡ್ತೀವಿ? ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ ಅಂತಂದರೆ ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ರಿಲೀಸಿಂಗ್ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ. ಓಕೆ, ಸೊ ಫಿನಾಲ್ reacts with sodium hydroxide to form the sodium phenoxide and water. ಇಲ್ಲಿ ಫಿನಾಲ್ ಏನಾಗುತ್ತೆ ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗಿ ಸೋಡಿಯಂ ಫಿನಾಕ್ಸೈಡ್ ಜೊತೆಗೆ ಏನಾಗುತ್ತೆ? ವಾಟರ್ನ ಸಹ ಫಾರ್ಮೇಷನ್ ಮಾಡುತ್ತೆ. ಓಕೆ, ರಿಯಾಕ್ಷನ್ಸ್ ನೋಡೋಣ ಯಾವ ಥರ ರಿಯಾಕ್ಷನ್ಸ್ ಬರೀದು ಅಂತ. ಫಿನಾಲ್ ಬರ್ಕೋಬೇಕು, ಫಿನಾಲ್ಗೆ ಬೆನ್ಸಿನ್ ರಿಂಗ್ ಬರೀಬೇಕು. ಬೆನ್ಸಿನ್ ರಿಂಗ್ಗೆ ಡೈರೆಕ್ಟಾಗಿ ಏನಾಗುತ್ತೆ? OH ಅಟ್ಯಾಚ್ ಆಗಿರುತ್ತೆ. ಓಕೆ, ಇದ್ರ ಜೊತೆಗೆ ಏನು ತೊಗೋಬೇಕು ನಾವು? ಸೋಡಿಯಂ ಹೈಡ್ರಾಕ್ಸೈಡ್ ತೊಗೋಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ಓಕೆ ಗಿವ್ ರೈಸ್ ಟು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಓಕೆ, ಸೇಮ್ ಬೆನ್ಸಿನ್ ರಿಂಗ್ ಹಾಗೆ ಬರ್ಕೊತೀನಿ. ಆಕ್ಸಿಜನು ಹಾಗೆ ಇರುತ್ತೆ. ಇಲ್ಲಿ ಹೈಡ್ರೋಜನ್ ರೀಪ್ಲೇಸ್ ಏನಾಗುತ್ತೆ? ರೀಪ್ಲೇಸ್ ಆಗಿ ಏನಾಗುತ್ತೆ? ಸೋಡಿಯಂ ಬರುತ್ತೆ. ಓಕೆ, ಸೊ ಇಲ್ಲಿ ಮೈನಸ್ ಬಂದರೆ ಇಲ್ಲೇನಾಗುತ್ತೆ? Na+. ಓಕೆ, ದಿಸ್ ಇಸ್ ನೌನ್ ಆ್ಯಸ್, ಇದನ್ನು ಸೇಮ್ ಸೋಡಿಯಂ ಏನಂತ ಕರಿತೀವಿ ನಾವು? ಸೋಡಿಯಂ ಫಿನಾಕ್ಸೈಡ್ ಅಂತ ಕರಿತೀವಿ.
ಸೋಡಿಯಂ ಫಿನಾಕ್ಸೈಡ್ ಅಂತ ಕರಿತೀವಿ, ಅಥವಾ ಏನಂತ ಕರಿತೀವಿ, ಸೋಡಿಯಂ ಫಿನೋಲೇಟ್ ಅಂತ ಕರಿತೀವಿ. ಓಕೆ, ಸೋಡಿಯಂ ಫಿನೋಲೇಟ್ ಅಂತ ಕರಿತೀವಿ. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ನೋಡಿ, OH ಇದೆ, OH ಜೊತೆಗೆ ಏನು ಅಟ್ಯಾಚ್ ಆಗುತ್ತೆ, ಹೈಡ್ರೋಜನ್ ಅಟ್ಯಾಚ್ ಆಗುತ್ತೆ. ಅವಾಗ ಏನಾಗುತ್ತೆ, H2O ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಇಲ್ಲಿ ರಿಲೀಸ್ ಆಗುತ್ತೆ. ಓಕೆ, ದಿಸ್ ಇಸ್ ದ ರಿಯಾಕ್ಷನ್. ದಿಸ್ 2 ರಿಯಾಕ್ಷನ್ಸ್, ಇದು 2 ರಿಯಾಕ್ಷನ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಫಿನಾಲ್ ಈಸ್ ಅಸಿಡಿಕ್ ಇನ್ ನೇಚರ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಫಿನಾಲ್ನ ಏನು ಡೊನೇಟ್ ಮಾಡುತ್ತೆ, ಪ್ರೋಟಾನ್ನ ಡೊನೇಟ್ ಮಾಡುತ್ತೆ. ಇದು ಆಸಿಡ್ದು ಕ್ಯಾರೆಕ್ಟರ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ನೆಕ್ಸ್ಟ್ ನೋಡೋಣ, ಇದು ಯಾಕೆ, ಓಕೆ, ಫಿನಾಲ್ ಯಾಕೆ ಅಸಿಡಿಕ್ ಇನ್ ನೇಚರ್ ಇರುತ್ತೆ ಅಂತ ನೋಡೋಣ. ಯಾಕೆ ಅದು ಪ್ರೋಟಾನ್ ತಕ್ಷಣ ಯಾವಾಗ ಒಂದು ಸೊಲ್ಯೂಷನ್ಸ್ ಫಾರ್ಮಲ್ಲಿ ಇರುತ್ತೆ, ಅದು ಯಾಕೆ ಪ್ರೋಟಾನ್ನ ಡೊನೇಟ್ ಮಾಡುತ್ತೆ, ಪ್ರೋಟಾನ್ ಡೊನೇಟ್ ಮಾಡಿದ್ದು ಯಾಕೆ ಫಿನಾಕ್ಸೈಡ್ ಫಾರ್ಮಿಗೆ ಬರುತ್ತೆ ಅಂತ ನೋಡೋಣ. ಸೊ ಎಕ್ಸ್ಪ್ಲನೇಷನ್ ಫಾರ್ ಅಸಿಡಿಟಿ ಆಫ್ ಫಿನಾಲ್ಸ್ ಬೈ ರೆಸೊನೆನ್ಸ್ ಥಿಯರಿ. ಸೊ ಇನ್ ಸೊಲ್ಯೂಷನ್ಸ್ ಫಿನಾಲ್ ಅಯನೈಸಸ್ ಟು ಫಾರ್ಮ್ ಫಿನಾಕ್ಸೈಡ್ ಅಯಾನ್. ದ ಫಿನಾಕ್ಸೈಡ್ ಆನ್ ಒಬ್ಟೈನೆಡ್ ಇಸ್ ಸ್ಟೆಬಿಲೈಸ್ಡ್ ಬೈ ರೆಸೊನೆನ್ಸ್. ನಿಮ್ಗೆ ಆಗಲೇ ಹೇಳಿದೆ ನಾನು. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ, ಎಷ್ಟು ನಂಬರ್ ಆಫ್ ಸ್ಟ್ರಕ್ಚರ್ ಬರುತ್ತೆ, ಅಷ್ಟು ಏನಾಗುತ್ತೆ, ಸ್ಟೆಬಿಲಿಟಿ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಏನಾಗುತ್ತೆ ಅಂತ ನೋಡೋಣ ನಾವು. ಫಸ್ಟ್ ಏನಾಗುತ್ತೆ, ಇನ್ ಸೊಲ್ಯೂಷನ್ಸ್ ಫಾರ್ಮಲ್ಲಿದ್ದಾಗ, ಓಕೆ, ಸೊಲ್ಯೂಷನ್ಸ್ ಫಾರ್ಮಲ್ಲಿದ್ದಾಗ ಫಿನಾಲು ಯಾವಾಗಲೂ ಏನಾಗುತ್ತೆ ಅಂತಂದರೆ ಒಂದು ಹೈಡ್ರೋಜನ್ನ ಕೊಟ್ಟು, ಓಕೆ, ಒಂದು ಹೈಡ್ರೋಜನ್ನ ರಿಲೀಸ್ ಮಾಡಿ ಏನಾಗುತ್ತೆ ಅಂದರೆ ಇಟ್ ಫಾರ್ಮ್ಸ್ ಆ್ಯಕ್ಚುಲಿ ಫಿನಾಕ್ಸೈಡ್ ಫಾರ್ಮಿಗೆ ಬಂದುಬಿಡುತ್ತೆ ಅದು. ಓಕೆ, ಯಾಕೆ ಫಿನಾಕ್ಸೈಡ್ ಫಾರ್ಮಿಗೆ ಬರುತ್ತೆ, ಯಾಕೆ ಇದು ಪ್ರೋಟಾನ ಡೊನೇಟ್ ಮಾಡುತ್ತೆ ಅನ್ನೋದಕ್ಕೆ ನೋಡಿ. ಯಾವಾಗ ಇದು ಫಿನಾಕ್ಸೈಡ್ ಫಾರ್ಮಿಗೆ ಬರುತ್ತೆ, ಓಕೆ, ಇದು ಅಂಡರ್ಗೋಸ್ ದ ರೆಸೊನೆನ್ಸ್. ಸೊ ಇದು ಏನಾಗುತ್ತೆ, ರೆಸೊನೆನ್ಸ್ ಸ್ಟ್ರಕ್ಚರ್ಗೆ ಬರುತ್ತೆ. ಇದು ಇಲ್ಲಿ ನೋಡಿ O- ಇದೆ. ಫಸ್ಟ್ ನಾವೇನು ಮಾಡ್ತೀವಿ, ಹಾಗೆ ಬರ್ಕೊತೀವಿ ಇಲ್ಲಿ. ಓಕೆ, ಏನಿದೆ ಈ ಸ್ಟ್ರಕ್ಚರ್ ಏನಿದೆ, ಸೊ ಅದನ್ನು ನಾನು ಹಾಗೆ ಬರ್ಕೊತೀನಿ. ಇಲ್ಲಿ ಏನಾಗುತ್ತೆ ಅಂತ ನೋಡಿ, ರೆಸೊನೆನ್ಸ್ ಸ್ಟ್ರಕ್ಚರ್ ಯಾವ ಥರ ಬರೀತೀರಾ ಅಂತ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ, ಈ ಆಕ್ಸಿಜನ್ ಫಸ್ಟ್ ಎಲ್ಲಿ ಬಾಂಡ್ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ನೆಗೆಟಿವ್ ಚಾರ್ಜ್ ಇಲ್ಲೇ ಇದ್ದರೆ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಪಾಸಿಟಿವ್ ಪ್ರೋಟಾನ್ನ ಮತ್ತೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಮತ್ತೆ ಅಟ್ರಾಕ್ಟ್ ಮಾಡ್ಕೊಂಡು ಏನಾಗೋ ಚಾನ್ಸಸ್ ಇರುತ್ತೆ, ಮತ್ತೆ ಫಿನಾಲ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಆದರೆ ಈ ನೆಗೆಟಿವ್ ಚಾರ್ಜು ಇನ್ಕ್ರೀಸ್ ಆದರೆ ಅಥವಾ ಅಲ್ಲೇ ಇದ್ದರೆ ಇದಾಗ್ಬೋದು. ಇಲ್ಲೇನಾಗುತ್ತೆ ಅಂತಂದರೆ ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಅಂತಂದರೆ, ಸೊ ಆಕ್ಸಿಜನ್ನು ಮತ್ತು ಈ ಬೆನ್ಸಿನ್ ರಿಂಗ್ ಮಧ್ಯೆ ಇರೋಂಥ ಬಾಂಡ್ಗೆ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಯಾಕೆ ಶಿಫ್ಟ್ ಆಗುತ್ತೆ ಅದು ಇಂಪಾರ್ಟೆಂಟ್ ನೋಡಿ. ಬೆನ್ಸಿನಲ್ಲಿ ನಿಮ್ಗೆ ಗೊತ್ತಿದೆ ಯಾವ ಹೈಬ್ರಿಡೈಸೇಷನ್ ಇರುತ್ತೆ, sp2 ಹೈಬ್ರಿಡೈಸೇಷನ್ ಇರುತ್ತೆ. ಈ sp2 ಹೈಬ್ರಿಡೈಸೇಷನ್ ಇರೋದ್ರಿಂದ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಕೆಪಾಸಿಟಿ ಬೆನ್ಸಿನ್ದು ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಈ ನೆಗೆಟಿವ್ ಚಾರ್ಜ್ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಬೆನ್ಸಿನ್ ರಿಂಗ್ ಕಡೆಗೆ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ಶಿಫ್ಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಇಲ್ಲಿ ಸ್ಟ್ರಕ್ಚರ್ ಯಾವ ಥರ ಬರುತ್ತೆ ಅಂತ ನೋಡೋಣ. ನೋಡಿ ಸ್ಟ್ರಕ್ಚರ್ ಏನು ಬರುತ್ತೆ ಅಂತಂದರೆ, ಸೊ ಸೇಮ್, ಓಕೆ, ಸೊ ಬೆನ್ಸಿನ್ ಹಾಗೆ ಬರ್ಕೊತೀನಿ ನಾನು. ಇಲ್ಲೇನಾಗುತ್ತೆ, ಇಲ್ಲಿ ಡಬಲ್ ಬಾಂಡ್ O. ಓಕೆ, ಇಲ್ಲೇನಾಗುತ್ತೆ, ಇಲ್ಲಿ ಡಬಲ್ ಬಾಂಡ್ O ಬರುತ್ತೆ. ಸೊ ಇಲ್ಲಿ ಬಾಂಡ್ ನೋಡಿ, ಯಾವಾಗ ಇಲ್ಲಿ ನೆಗೆಟಿವ್ ಚಾರ್ಜ್ ಇಲ್ಲಿ ಶಿಫ್ಟ್ ಆಗುತ್ತೆ, ಆಕ್ಸಿಜನ್ನು ಮತ್ತು ಕಾರ್ಬನ್ ಮಧ್ಯೆ ಶಿಫ್ಟ್ ಆಗುತ್ತೆ, ಬೆನ್ಸಿನ್ ಕಾರ್ಬನ್ ಮಧ್ಯೆ ಶಿಫ್ಟ್ ಆಗುತ್ತೆ. ಫಸ್ಟ್ ನಂಬರ್ ಕೊಟ್ಕೊಬೇಡ ನಾವು. ಓಕೆ, 1 2 3 ಓಕೆ 4 5 6 ಅಂತ ನಂಬರ್ ಕೊಟ್ಕೊತೀನಿ. ಸೊ ನೆಕ್ಸ್ಟ್ ಏನಾಯಿತು, ಆಕ್ಸಿಜನು ಮತ್ತು ಫಸ್ಟ್ ಕಾರ್ಬನ್ ಮಧ್ಯೆ ಏನಾಯಿತು, ಇಲ್ಲಿ ನೆಗೆಟಿವ್ ಚಾರ್ಜಲ್ಲಿರೋಂಥ ಎಲೆಕ್ಟ್ರಾನು ಶಿಫ್ಟ್ ಆಯಿತು. ಶಿಫ್ಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಈ ಪೈ ಎಲೆಕ್ಟ್ರಾನ್ ಏನಾಗುತ್ತೆ, ಸೆಕೆಂಡ್ ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಪೈ ಎಲೆಕ್ಟ್ರಾನ್ ಏನಾಗುತ್ತೆ, ಸೆಕೆಂಡ್ ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಸೊ ಏನು ಚೇಂಜಸ್ ಆಗುತ್ತೆ ಇಲ್ಲಿ ಅಂತಂದರೆ ನೋಡಿ, ಸೊ ಚೇಂಜಸ್ ಏನಾಗುತ್ತೆ ಅಂತಂದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ, ಸೊ ಸೆಕೆಂಡ್ ಕಾರ್ಬನ್ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ. ಕಾರ್ಬನ್ ನಂಬರ್ ಹಾಗೆ ಬರ್ಕೊಳ್ಳೋಣ ನಾವು, 4 5 6. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, 3 ಮತ್ತು 4 ಮಧ್ಯೆ ಇರೋದು ಡಬಲ್ ಬಾಂಡ್ ಆಗಿ ಉಳ್ಕೊಳ್ಳುತ್ತೆ. 5 ಮತ್ತು 6 ಮಧ್ಯೆ ಇರೋಂಥ ಡಬಲ್ ಬಾಂಡು ಹಾಗೆ ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಏನು ಚೇಂಜಸ್ ಆಗುತ್ತೆ ಅಂತಂದರೆ, ಸೊ ಈ ನೆಗೆಟಿವ್ ಚಾರ್ಜ್ ಇರುತ್ತೆ ನೋಡಿ, ಸೆಕೆಂಡ್ ಕಾರ್ಬನಲ್ಲಿ ಇದೆಯಲ್ಲ, ಇದು ಶಿಫ್ಟ್ ಆಗುತ್ತೆ. ನೆಗೆಟಿವ್ ಅಂತಂದರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ ಅಂತ, 2 ಎಲೆಕ್ಟ್ರಾನ್ಸ್ ಇದೆ ಅಂತ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಒಂದು ಬಾಂಡ್ ಫಾರ್ಮೇಷನ್ಗೆ ಎಷ್ಟು ಎಲೆಕ್ಟ್ರಾನ್ ಬೇಕು, 2 ಎಲೆಕ್ಟ್ರಾನ್ ಬೇಕು ಅಲ್ವಾ. ತಕ್ಷಣ ಏನಾಗುತ್ತೆ ನೋಡಿ, ಇಲ್ಲಿ ಈ ನೆಗೆಟಿವ್ ಏನಾಗುತ್ತೆ, ಇದು ಶಿಫ್ಟ್ ಆಗುತ್ತೆ. ಓಕೆ, ಈ ಎಲೆಕ್ಟ್ರಾನ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ ಅಂದರೆ 2 ಮತ್ತು 3ನೇ ಕಾರ್ಬನ್ ಮಧ್ಯೆ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಮತ್ತು 3 ಮತ್ತು 4 ಮಧ್ಯೆ ಇರೋಂಥ ಬಾಂಡ್ ಏನಾಗುತ್ತೆ ಅಂತಂದರೆ, ಬಾಂಡಲ್ಲಿರೋ ಎಲೆಕ್ಟ್ರಾನ್ ಏನಾಗುತ್ತೆ ಅಂತಂದರೆ 4ಗೆ ಶಿಫ್ಟ್ ಆಗುತ್ತೆ. ಸೊ ನೆಗೆಟಿವ್ ಚಾರ್ಜ್ ಏನಾಗ್ತಾ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಏನಾಗ್ತಾ ಇದೆ, ಡಿಲೋಕಲೈಸ್ ಆಗ್ತಾ ಇದೆ. ಪೈ ಬಾಂಡು ಮತ್ತು ನೆಗೆಟಿವ್ ಚಾರ್ಜ್ ಏನಾಗ್ತಾ ಇದೆ, ಇಲ್ಲಿ ಡಿಲೋಕಲೈಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಏನು ಬರುತ್ತೆ ಅಂತ ನೋಡೋಣ ನಾವು. ನೆಕ್ಸ್ಟ್ ಬರಿಬೇಕಾದ್ರೆ ನೋಡಿ, ಓಕೆ, ಸೊ ಬೆನ್ಸಿನ್ದು ಹಾಗೆ ಸ್ಟ್ರಕ್ಚರ್ಸು ಬರ್ಕೊಂಡು ಡಬಲ್ ಬಾಂಡ್ O ಆಗೇ ಇರುತ್ತೆ. ಓಕೆ, ಇಲ್ಲೇನಾಗುತ್ತೆ ನೋಡಿ, 2 ಮತ್ತು 3 ಮಧ್ಯ ಫಸ್ಟ್ ನಂಬರ್ ಬರ್ಕೊಳ್ಳೋಣ. 1 2 3 4 5 6. 2 ಮತ್ತು 3 ಮಧ್ಯೆ ಏನು ಬಂತು ನೋಡಿ, ಇಲ್ಲಿ ಬಾಂಡ್ ಬಂತು. 4ಗೆ ನೆಗೆಟಿವ್ ಚಾರ್ಜ್ ಬಂತು. 6 ಮತ್ತು 7ಅಲ್ಲಿ ನೋಡಿ ಏನಾಗುತ್ತೆ, ಡಬಲ್ ಬಾಂಡು ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ಅಲ್ಲೇನು ಚೇಂಜಸ್ ಆಗಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ,
ನೆಕ್ಸ್ಟ್ ಏನಾಗುತ್ತೆ, ಫಸ್ಟ್ ನೆಗೆಟಿವ್ ಚಾರ್ಜ್ ಶಿಫ್ಟ್ ಆಗಬೇಕು, ಅದು ಬಾಂಡ್ ಫಾರ್ಮೇಷನ್ ಆಗಬೇಕು. ಓಕೆ, ಅದು ಎಲ್ಲಿಗಾಗುತ್ತೆ 4 ಮತ್ತು 5ಗೆ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ತಕ್ಷಣ ಏನಾಗುತ್ತೆ, ಅದು ಶಿಫ್ಟ್ ಆಗ್ತಾ ಇದ್ದಂಗೆ ಡಬಲ್ ಬಾಂಡಲ್ಲಿ ಇರೋಂಥ ಎಲೆಕ್ಟ್ರಾನ್ ಏನಾಗುತ್ತೆ 6th ಕಾರ್ಬನ್ಗೆ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ಪೈ ಎಲೆಕ್ಟ್ರಾನು ಶಿಫ್ಟ್ 6 ಬಾಂಡ್ಗೆ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟ್ರಕ್ಚರ್ಸ್ ಯಾವ ಥರ ಬರುತ್ತೆ ಅಂತ ನೋಡಿ, ಇದನ್ನು ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಸೊ ಹಾಗೆ ಬರ್ಕೊಳ್ಳೋಣ ಬೆನ್ಸಿನ್ ರಿಂಗು. ಓಕೆ, ಸೊ ಇಲ್ಲಿ ಡಬಲ್ ಬಾಂಡ್, ಆಕ್ಸಿಜನ್ ಏನೂ ಚೇಂಜಸ್ ಆಗ್ತಾ ಇಲ್ಲ, 2 ಮತ್ತು 3ನೂ ಸಹ ಹಾಗೆ ಉಳ್ಕೊಂತು ಈ ಸರಿ. ಸೊ ಮತ್ತು 4 ಮತ್ತು 5 ಮಧ್ಯೆ ಏನು ಬಂತು, ಇವಾಗ ಒಂದು ಪೈ ಬಾಂಡ್ ಬಂತು ಅಲ್ವಾ. ಸೊ ನೆಕ್ಸ್ಟ್ 6ಗೆ ಏನಾಗುತ್ತೆ ನೋಡಿ, ಒಂದು ನೆಗೆಟಿವ್ ಚಾರ್ಜ್ ಬಂತು. ಓಕೆ, ನೆಗೆಟಿವ್ ಚಾರ್ಜ್ ಅಂದರೆ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ ಇಲ್ಲಿ, 2 ಎಲೆಕ್ಟ್ರಾನ್ಸ್ ಇರುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಯಾವ ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ, ಫಸ್ಟ್ ನಂಬರ್ ಕೊಟ್ಕೊಳ್ಳಿ ನೀವು. ಸೊ 1, ಓಕೆ, 2, 3, 4, 5 ಆ್ಯಂಡ್ 6. ಸೊ 6ಅಲ್ಲಿ ಇತ್ತು ಅಲ್ವಾ ನೆಗೆಟಿವ್ ಚಾರ್ಜು. 6ಅಲ್ಲಿ ಇರೋಂಥ ನೆಗೆಟಿವ್ ಚಾರ್ಜು ಎಲ್ಲಿಗೆ ಶಿಫ್ಟ್ ಆಗುತ್ತೆ, ಇವಾಗ 6 ಮತ್ತು 1 ಮಧ್ಯೆ ಏನಾಗುತ್ತೆ ಶಿಫ್ಟ್ ಆಗುತ್ತೆ, ಅಂದರೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ತಕ್ಷಣ ಏನಾಗುತ್ತೆ ಅಂತಂದರೆ, ಆಕ್ಸಿಜನ್ನು ಮತ್ತು ಫಸ್ಟ್ ಕಾರ್ಬನ್ ಮಧ್ಯೆ ಇರೋಂಥ ಬಾಂಡು ಎಗೇನ್ ಎಲ್ಲಿಗೆ ಹೋಗುತ್ತೆ, ಆಕ್ಸಿಜನ್ಗೆ ಹೋಗುತ್ತೆ. ಸೊ ಆಕ್ಸಿಜನ್ಗೆ ಹೋದ ತಕ್ಷಣ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನು ಬಂತು ನೋಡಿ. ಓಕೆ, ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಯಾವ ಥರ ಬರುತ್ತೆ ಇವಾಗ. ಸೊ ಆಕ್ಸಿಜನಲ್ಲಿ ಇರೋದು ಏನಾಗುತ್ತೆ, O- ಆಗುತ್ತೆ. ಓಕೆ, O- ಆಗುತ್ತೆ. ನೆಕ್ಸ್ಟ್ ನಂಬರ್ ಕೊಡ್ಕೊಳ್ಳೋಣ, 1, 2, 3, 4, 5, 6. ಓಕೆ, ಮತ್ತು 1 ಮತ್ತು 6 ಮಧ್ಯೆ ಏನು ಬಂತು, ಒಂದು ಬಾಂಡ್ ಬಂತು. 5, 6 ಮಧ್ಯೆ ಇರೋ ಬಾಂಡ್ ಹಾಗೆ ಉಳ್ಕೊಂತು. 2, 3 ಬಾಂಡ್ ಹಾಗೆ ಉಳ್ಕೊಂತು. ಸೊ ಎಷ್ಟು ಸ್ಟ್ರಕ್ಚರ್ಸ್ ಆಯಿತು ನೋಡಿ, 1, ಓಕೆ, 2, 3, 4 ಆ್ಯಂಡ್ ದೆನ್ 5. ಎಷ್ಟು ಸ್ಟ್ರಕ್ಚರ್ಸ್ ಬಂತು ರೆಸೊನೆನ್ಸ್ ಸ್ಟ್ರಕ್ಚರ್, 5 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಇದೆ. ಸೊ ಈ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಇನ್ಕ್ರೀಸ್ ಆದಷ್ಟು ಏನಾಗ್ತಾ ಇರುತ್ತೆ, ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಈ ಸ್ಟೆಬಿಲಿಟಿಯಿಂದ ಏನಾಗುತ್ತೆ, ಈ ಸ್ಟೆಬಿಲಿಟಿಗೋಸ್ಕರ ಓಕೆ, ಸೊ ಈ ಫಿನಾಲ್ ಏನು ಮಾಡುತ್ತೆ ಅಂತಂದರೆ, ಒಂದು ಪ್ರೋಟಾನ ಡೊನೇಟ್ ಮಾಡುತ್ತೆ. ಪ್ರೋಟಾನ್ ಡೊನೇಟ್ ಮಾಡಿ ಆಟೋಮೆಟಿಕ್ಕಾಗಿ ಯಾವ ಫಾರ್ಮಿಗೆ ಬರುತ್ತೆ, ಫಿನಾಕ್ಸೈಡ್ ಫಾರ್ಮಿಗೆ ಬರುತ್ತೆ. ಸೊ ಇನ್ನೂ ಒಂದು ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ, ಎಲ್ಲೆಲ್ಲಿ ನೆಗೆಟಿವ್ ಚಾರ್ಜ್ ಬಂತು, ನಾವು ಇದನ್ನೆಲ್ಲ ಮೂವ್ಮೆಂಟ್ ಮಾಡಬೇಕಾದ್ರೆ ಎಲ್ಲೇ ನೆಗೆಟಿವ್ ಚಾರ್ಜ್ ಬಂತು ನೋಡಿ. ಒಂದು, ದಿಸ್ ಪೊಸಿಷನ್ ಇಸ್ ನೌನ್ ಆಸ್ ದ ಆರ್ಥೋ ಪೊಸಿಷನ್. ಓಕೆ, ಸೊ ಆರ್ಥೋ ಪೊಸಿಷನ್ ಅಂತೀವಿ ನಾವು. ಆರ್ಥೋ ಪೊಸಿಷನಲ್ಲಿ ಬಂದಿದೆ ನೆಗೆಟಿವ್ ಚಾರ್ಜು, ಇಲ್ಲೂ ಆರ್ಥೋ ಇದೆ ನೋಡಿ. ಸೊ ಆರ್ಥೋ ಜೊತೆಗೆ ಎಲ್ಲಿಗೆ ಬಂದಿದೆ, ಪ್ಯಾರಾ ಪೊಸಿಷನಲ್ಲಿ ಬಂದಿದೆ. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಪ್ರಾಡಕ್ಟ್ ನೆಕ್ಸ್ಟ್ ರಿಯಾಕ್ಷನ್ಸ್ ಆದಾಗ ಪ್ರಾಡಕ್ಟ್ ಎಲ್ಲಿ ಬರುತ್ತೆ ಅಂತಂದರೆ, ಫಿನಾಲ್ಗೆ ಆರ್ಥೋ ಮತ್ತು ಪ್ಯಾರಾ. ಓಕೆ, ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಏನಾಗುತ್ತೆ, ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಅದನ್ನೊಂದು ತಿಳ್ಕೊಬೇಕು ನೀವು. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗಬೇಕಾದ್ರೆ ಎಲೆಕ್ಟ್ರೋಫೈಲ್ ಎಲ್ಲಿಗೆ ಅಟ್ಯಾಚ್ ಆಗುತ್ತೆ, ಆರ್ಥೋ ಮತ್ತು ಪ್ಯಾರಾಗೆ ಅಟ್ಯಾಚ್ ಆಗುತ್ತೆ. ಯಾಕೆ ಆರ್ಥೋ ಮತ್ತು ಪ್ಯಾರಾಗೆ ಅಟ್ಯಾಚ್ ಆಗುತ್ತೆ ಅಂತಂದರೆ, ಅಲ್ಲಿ ಯಾವ್ದು ಚಾರ್ಜ್ ಬರ್ತಾ ಇದೆ, ನೆಗೆಟಿವ್ ಚಾರ್ಜ್ ಬರ್ತಾ ಇದೆ. ಇನ್ನು ಆರ್ಥೋ ಮತ್ತು ಪ್ಯಾರಲ್ ತೊಗೊಂಡಾಗ ಆರ್ಥೋ ಈಸ್ ಮೋರ್ ಸ್ಟೇಬಲ್. ಇಲ್ಲ ಆರ್ಥೋ ಮೋರ್ ಸ್ಟೆಬಿಲಿಟಿ ಬರುತ್ತೆ. ಸೊ ಮೋರ್ ಸ್ಟೆಬಿಲಿಟಿ ಬರೋದ್ರಿಂದ ಏನಾಗುತ್ತೆ ಅಂತಂದರೆ, ಮೋಸ್ಟ್ ಆಫ್ ದ ಪ್ರಾಡಕ್ಟ್ ಏನಾಗುತ್ತೆ, ಆರ್ಥೋ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. Due to the stabilization of phenoxide ion by resonance, the tendency of phenol to produce H+ ions increases. So ಈ ಸ್ಟೆಬಿಲಿಟಿ ರೆಸೊನೆನ್ಸಿಂದ ಏನಾಗ್ತಾ ಇದೆ ಅಂತಂದರೆ, ಫಿನಾಕ್ಸೈಡ್ಗೆ ಸ್ಟೆಬಿಲಿಟಿ ಬರ್ತಾ ಇದೆ. ಸೊ ಸ್ಟೆಬಿಲಿಟಿ ಬರೋದ್ರಿಂದ ಏನಾಗುತ್ತೆ ಅಂತಂದರೆ, ಫಿನಾಲ್ ಏನು ಮಾಡುತ್ತೆ, ಹೈಡ್ರೋಜನ್ನ ಈಸಿಯಾಗಿ ಕೊಟ್ಬಿಡುತ್ತೆ ಅದು. ಓಕೆ, ಸೊ ಅವಾಗ ಏನಾಗುತ್ತೆ ಅಂದರೆ H+ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಡ್ಯೂ ಟು ದಿಸ್ ಫಿನಾಲ್ ಈಸ್ ಅಸಿಡಿಕ್ ಇನ್ ನೇಚರ್. ಇದರಿಂದ ಫಿನಾಲು ಅಸಿಡಿಕ್. ಸೊ ಫಿನಾಲ್ದು ಅಸಿಡಿಕ್ ಇನ್ ನೇಚರ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಏನು ಬೇಕು ನಮಗೆ, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಬೇಕು. ಓಕೆ, ಇದು ಅರ್ಥ ಆಗಿದೆ. ನೆಕ್ಸ್ಟ್ ನೋಡೋಣ, ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಗ್ರೂಪ್. ಓಕೆ, ಗ್ರೂಪ್ಸ್ ಆನ್ ದ ಅಸಿಡಿಟಿ ಆಫ್ ಫಿನಾಲ್ಸ್. ಸೊ ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಗ್ರೂಪ್ ಇದ್ದರೆ ಅಸಿಡಿಟಿ ಮೇಲೆ, ಫಿನಾಲಲ್ಲಿ ಅಸಿಡಿಟಿ ಮೇಲೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದರೆ, ಇನ್ಕ್ರೀಸ್ ಮಾಡುತ್ತಾ ಡಿಕ್ರೀಸ್ ಮಾಡುತ್ತಾ ನೋಡೋಣ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್, ಇವಾಗ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪಿಗೆ COH ಇರುತ್ತೆ, NO2 ಗ್ರೂಪ್ ಇರುತ್ತೆ ಅಲ್ವಾ. ಸೊ ನಾನು ಇಲ್ಲಿ ಏನು ತೊಗೊತಾ ಇದ್ದೀನಿ ಅಂತಂದರೆ, NO2 ಗ್ರೂಪ್ ತೊಗೊತಾ ಇದ್ದೀನಿ ನಾನಿಲ್ಲಿ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ಸ್ ಲೈಕ್ NO2 ಆನ್ ದ ಆರೋಮ್ಯಾಟಿಕ್ ರಿಂಗ್, ದ ಅಸಿಡಿಟಿ ಆಫ್ ಫಿನಾಲ್ಸ್ ಇನ್ಕ್ರೀಸಸ್ ಡ್ಯೂ ಟು ರೆಸೊನೆನ್ಸ್ ಎಫೆಕ್ಟ್. ಮತ್ತು ಇಲ್ಲಿ ನೋಡಿ, ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಗ್ರೂಪ್ ಫಿನಾಲ್ಗೆ ಅಟ್ಯಾಚ್ ಆಗಿದ್ದರೆ ಏನಾಗುತ್ತೆ ಅಲ್ಲಿ, ಸೊ ಅಸಿಡಿಟಿ ನೇಚರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತಂದರೆ, ರೆಸೊನೆನ್ಸ್ ಎಫೆಕ್ಟ್ ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ರೆಸೊನೆನ್ಸ್ ಎಫೆಕ್ಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ, ರೆಸೊನೆನ್ಸ್ ನಂಬರ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಟೈಮ್ ನೋಡಿದಾಗ ಏನು ಬಂದಿತ್ತು ನನಗೆ, 5 ಬಂದಿತ್ತು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಲ್ವಾ. ಸೊ ಇಲ್ಲಿ 5 ಬಂದಾಗ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ 5 ಬಂದಿದೆ ಅಂತಂದರೆ, ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಹೋದಾಗ ಏನಾಗುತ್ತೆ, ಯಾವುದರಲ್ಲಿ ರೆಸೊನೆನ್ಸ್ ಸ್ಟ್ರಕ್ಚರ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಅಸಿಡಿಕ್ ನೇಚರ್ನೇ ಏನಾಗ್ತಾ ಇದೆ, ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಸಿಡಿಕ್ ನೇಚರ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಓಕೆ, ಡ್ಯೂರಿಂಗ್ ರೆಸೊನೆನ್ಸ್ ದ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ರೆಸೊನೆನ್ಸ್, ಡ್ಯೂ ಟು ವಿಚ್ ಸ್ಟೆಬಿಲಿಟಿ ಆಫ್ ಫಿನಾಕ್ಸೈಡ್ ಅಯಾನ್ ಇನ್ಕ್ರೀಸಸ್ ದ ಅಸಿಡಿಟಿ ಆಫ್ ಫಿನಾಲ್ಸ್. ನೋಡಿ, ಇಲ್ಲಿ ರೆಸೊನೆನ್ಸ್ ಆಗಬೇಕಾದ್ರೆ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ ಇದ್ದರೆ, ನಾನು ಎಂತ ಹೇಳಿದೆ, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಇನ್ಕ್ರೀಸ್ ಆಗ್ತದೆ. ಯಾಕೆ ಸ್ಟ್ರಕ್ಚರ್ಸ್ ಇನ್ಕ್ರೀಸ್ ಆಗುತ್ತೆ ಅಂತಂದರೆ, ಈ ರೆಸೊನೆನ್ಸ್ಗೆ ಏನಾಗುತ್ತೆ ಅಂತಂದರೆ, ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪು ಸಹ ಇಲ್ಲಿ ಏನಾಗ್ತಾ ಇರುತ್ತೆ, ಪಾರ್ಟಿಸಿಪೇಟ್ ಮಾಡ್ತಾ ಇರುತ್ತೆ.
ಓಕೆ, ಅದಕ್ಕೆ ಏನಾಗುತ್ತೆ ಅಂತಂದರೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಫಿನಾಕ್ಸೈಡ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಅಸಿಡಿಟಿ ಕ್ಯಾರೆಕ್ಟರ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಗ್ರೂಪ್ ಇದ್ದರೆ ಸೊ ಅಸಿಡಿಟಿ ಏನಾಗ್ತಾ ಇರುತ್ತೆ, ಅಸಿಡಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೋಬೇಕಾಗಿರೋದು. ಇವಾಗ ಎಕ್ಸಾಂಪಲ್ ನೋಡೋಣ ನಾವು. ಇನ್ ಬಿಟ್ವೀನ್ ಫಿನಾಲ್ ಆ್ಯಂಡ್ ಪ್ಯಾರಾನೈಟ್ರೋಫಿನಾಲ್. Okay, paranitrophenol is more acidic because the paranitrophenol ion obtained is more stabilizer than phenoxide ion due to the involvement of NO2 group in the resonance. So ಇವಾಗ ನಾನು ಬರೀ ಫಿನಾಲ್ ತೊಗೊತೀನಿ. ಓಕೆ, ಬರೀ ಫಿನಾಲ್ ಅಂತಂದರೆ ಏನು ಬರಿತೀವಿ, ಬೆನ್ಸಿನ್ ಬರಿತೀವಿ. ಬೆನ್ಸಿನ್ಗೆ OH ಬರಿತೀನಿ. ಅದ್ರ ಜೊತೆಗೆ ಇನ್ನೂ ಒಂದು ತೊಗೊತೀನಿ ನಾನು. ಏನು ಅಂತಂದರೆ ಫಿನಾಲ್ನಲ್ಲಿ ಏನಾಗಿರುತ್ತೆ, ಒಂದು ಪ್ಯಾರಾ ಪೊಸಿಷನ್ಗೆ ನಾನು ಏನು ಮಾಡ್ತೀನಿ, ಇವಾಗ NO2 ಗ್ರೂಪನ್ನ ಅಟ್ಯಾಚ್ ಮಾಡ್ತೀನಿ. ಓಕೆ, ಸೊ NO2 ಗ್ರೂಪನ್ನು ಅಟ್ಯಾಚ್ ಮಾಡ್ತೀನಿ. ಸೊ ಏನಾಗುತ್ತೆ, NO2 ಇಸ್ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್. ಓಕೆ, ಇದು ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಇದು ಸಹ ರೆಸೊನೆನ್ಸಲ್ಲಿ ಏನಾಗುತ್ತೆ ಇನ್ವಾಲ್ವ್ ಆಗೋದ್ರಿಂದ ಏನು ಫಿನಾಕ್ಸೈಡ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ಫಿನಾಕ್ಸೈಡ್ ಅಯಾನ್ ಅಂತಂದರೆ ಏನು, ಸೊ ಈ OH ಇರುತ್ತೆ, H ಕೊಟ್ಬಿಡುತ್ತೆ. H ಕೊಟ್ಟು ಏನು ಫಾರ್ಮೇಷನ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಅಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ಯಾವುದು ಈ ಫಿನಾಕ್ಸೈಡ್ ನೈಟ್ರೋಫಿನಾಕ್ಸೈಡ್ ಇರುತ್ತಲ್ಲ ನೋಡಿ, ಅದು ಮೋರ್ ಸ್ಟೇಬಲ್ ದ್ಯಾನ್ ದ ಫಿನಾಕ್ಸೈಡ್. ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಅದಕ್ಕೆ ಏನಾಗುತ್ತೆ ಅಂದರೆ ಅಸಿಡಿಕ್ ನೇಚರ್ ಏನಾಗುತ್ತೆ ಪ್ಯಾರಾನೈಟ್ರೋಫಿನಾಲಿ ಜಾಸ್ತಿ ಇರುತ್ತೆ. ಓಕೆ, ಸೊ ಅಸಿಡಿಕ್ ಯಾವ್ದು ಜಾಸ್ತಿ ಇದೆ, ಪ್ಯಾರಾನೈಟ್ರೋಫಿನಾಲ್ದು ಜಾಸ್ತಿ ಇರುತ್ತೆ. ಓಕೆ, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ನೋಡೋಣ ಯಾವ ಥರ ಬರುತ್ತೆ ಅಂತ. ಫಸ್ಟ್ ಏನು ಮಾಡಬೇಕು ಅಂತಂದರೆ ಪ್ಯಾರಾನೈಟ್ರೋಫಿನಾಕ್ಸೈಡ್ದು ಸ್ಟ್ರಕ್ಚರ್ ಬರ್ಕೊಳ್ಳೋಣ ನಾವು. ಓಕೆ, ಬೆನ್ಸಿನ್ಗೆ ಏನಾಗಿರುತ್ತೆ ನೋಡಿ, OH ಬದಲಿನ ಏನು ಬರೀಬೇಕು, O- ಬರೀಬೇಕು. NO2 ಯಾವ ಥರ ಬರ್ಕೋಬೇಕು ಅಂತಂದರೆ N ಡಬಲ್ ಬಾಂಡ್ O. ಓಕೆ, ಇಲ್ಲೇನಾಗುತ್ತೆ ಕೋಆರ್ಡಿನೇಷನ್ ಬಾಂಡನ್ನು ತೋರಿಸ್ಬೇಕು. ಓಕೆ, ಸೊ ನೆಕ್ಸ್ಟ್ ಇದಾದಮೇಲೆ ಏನು ಅಂತಂದರೆ ನಂಬರ್ ಕೊಟ್ಕೊಳ್ಳೋಣ ನಾವು. ನಂಬರು ಕಾರ್ಬನ್ಗೆ ನಂಬರ್ 1 2 3 4 5 and 6. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಆಕ್ಸಿಜನ್ ಮೇಲಿರೋಂಥ ನೆಗೆಟಿವ್ ಚಾರ್ಜ್ ನೋಡಿ, ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಗ್ರೂಪ್ ಇದೇನು ಮಾಡ್ತಾ ಇರುತ್ತೆ, ವಿತ್ ಡ್ರಾ ಮಾಡ್ಕೊತಾ ಇರುತ್ತೆ. ಸೊ ಎಲ್ಲಿಂದ, ಬೆನ್ಸಿನಿಂದ ವಿತ್ ಡ್ರಾ ಮಾಡ್ಕೊಳ್ಳೋದ್ರಿಂದ ಮತ್ತೆ ಬೆನ್ಸಿನ್ದು ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಕೆಪಾಸಿಟಿ ಮತ್ತು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಬೇಗ ಏನು ಮಾಡುತ್ತೆ, ಆಕ್ಸಿಜನಲ್ಲಿರೋಂಥ ನೆಗೆಟಿವ್ ಚಾರ್ಜಲ್ಲಿರೋಂಥ ಎಲೆಕ್ಟ್ರಾನ್ ಏನು ಮಾಡುತ್ತೆ, ವಿತ್ ಡ್ರಾ ಮಾಡ್ಕೊಳ್ಳುತ್ತೆ. ಸೊ ಆಕ್ಸಿಜನ್ ಏನಾಗುತ್ತೆ, ಇವಾಗ ಆಕ್ಸಿಜನ್ನಲ್ಲಿರೋ ನೆಗೆಟಿವ್ ಚಾರ್ಜು ಎಲ್ಲಿಗೆ ಶಿಫ್ಟ್ ಆಗುತ್ತೆ, ಆಕ್ಸಿಜನ್ ಮತ್ತು ಫಸ್ಟ್ ಕಾರ್ಬನ್ ಮಧ್ಯೆ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ತಕ್ಷಣ ಏನಾಗುತ್ತೆ 1 ಮತ್ತು 2 ಮಧ್ಯ ಇರೋಂಥ ಪೈ ಬಾಂಡ್ ಎಲ್ಲಿ ಶಿಫ್ಟ್ ಆಗುತ್ತೆ, ಕಾರ್ಬನ್ಗೆ ಶಿಫ್ಟ್ ಆಗುತ್ತೆ. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನು ಬರುತ್ತೆ ಇವಾಗ ನೋಡಿ. ಸೊ ಇದು ಸೇಮ್ ಫಿನಾಕ್ಸೈಡಲ್ಲಿ ಏನಿತ್ತು ಅದೇ ಥರ ಇನ್ನೂ ನಮಗೆ ಏನಾಗುತ್ತೆ, ನೈಟ್ರೋ ಕಾಂಪೌಂಡಲ್ಲಿರೋ ಅಂಥ ನೈಟ್ರೋ ಕಾಂಪೌಂಡ್ ಇನ್ನೂ ಇನ್ವಾಲ್ವ್ ಆಗಿಲ್ಲ ಇಲ್ಲಿ. ಓಕೆ, ಸೊ ಡಬಲ್ ಬಾಂಡ್ O ಬರಿತೀನಿ ನಾನು. ಓಕೆ, ಸೆಕೆಂಡ್ ಕಾರ್ಬನ್ಗೆ ಏನು ಬರಿಬೇಕು, ನೆಗೆಟಿವ್ ಬರಿಬೇಕು. ಫಸ್ಟು ನಂಬರ್ ಬರ್ಕೊಬಿಡೋಣ ನಾವು ಅಲ್ವಾ. ಸೊ 1 2 3 4 5 6 ನಂಬರ್ ಬರ್ಕೊಳ್ಳಿ, ಆವಾಗಲೇ ಕನ್ಫ್ಯೂಸ್ ಆಗೋಲ್ಲ ನಿಮಗೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ನೆಗೆಟಿವ್ ಚಾರ್ಜ್ ಏನಾಯ್ತು ಅಲ್ಲಿ ಬಂತು, 3 ಮತ್ತು 4 ಮಧ್ಯೆ ಇರೋಂಥ ಬಾಂಡನ್ನು ಹಾಗೆ ಬರ್ಕೋಬೇಕು. 5 ಮತ್ತು 6 ಮಧ್ಯೆ ಇರೋಂಥ ಡಬಲ್ ಬಾಂಡನ್ನು ಸಹ ಹಾಗೆ ಬರ್ಕೋಬೇಕು. ಅದ್ರ ಜೊತೆಗೆ NO2 ಹಾಗೆ ಬರಿಬೇಕು. ಓಕೆ, ಅಲ್ಲಿ ಏನೂ ಚೇಂಜಸ್ ಆಗಲ್ಲ, ಇದರಲ್ಲಿ ಏನೂ ಚೇಂಜಸ್ ಆಗಲ್ಲ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಇವಾಗ ಈ ನೆಗೆಟಿವ್ ಚಾರ್ಜ್ ಆಲ್ರೆಡಿ ಹೇಳಿದ್ದೀನಿ ಎಲ್ಲಿಗೆ ಶಿಫ್ಟ್ ಆಗುತ್ತೆ, 2 ಮತ್ತು 3 ಮಧ್ಯೆ ಶಿಫ್ಟ್ ಆಗುತ್ತೆ. ಓಕೆ, ಪೈ ಬಾಂಡ್ ಏನಾಗಿ ಕನ್ವರ್ಷನ್ ಆಗುತ್ತೆ, ಇವಾಗ ನೆಗೆಟಿವ್ ಆಗಿ ಕನ್ವರ್ಷನ್ ಆಗುತ್ತೆ. ಎಲ್ಲಿಗೆ ಶಿಫ್ಟ್ ಆಗುತ್ತೆ, 4th ಕಾರ್ಬನ್ಗೆ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನು ಬರುತ್ತೆ ಇವಾಗ ನೋಡಿ, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಯಾವ ಥರ ಬರಿತೀವಿ ನಾವು. ಸೊ ಇದು ಸಹ ಸೇಮು. ಓಕೆ, ಫಿನಾಕ್ಸೈಡ್ದು ಏನಿತ್ತು ಅದೇ ಥರ ಬರುತ್ತೆ ನಮಗೆ. ಏನಾಗುತ್ತೆ ಇಲ್ಲಿ ಡಬಲ್ ಬಾಂಡ್ O ಹಾಗೆ ಬರ್ಕೊತೀವಿ. ಓಕೆ, ನಂಬರ್ ಬರೆದು ಬಿಡೋಣ ನಾವು. 1 2 3 4 5 and 6 ನಂಬರ್ ಬರ್ಕೊಬೇಡ ಫಸ್ಟು. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡಿ, 2 ಮತ್ತು 3 ಮಧ್ಯೆ ಏನಾಯಿತು, ಇವಾಗ ಡಬಲ್ ಬಾಂಡ್ ಬಂತು. 4ಗೆ ಏನಾಯಿತು, ಒಂದು ನೆಗೆಟಿವ್ ಚಾರ್ಜ್ ಬಂತು ಮತ್ತು ಅದ್ರ ಜೊತೆಗೆ NO2 ಹಾಗೆ ಬರ್ಕೋಬೇಕು. ಓಕೆ, ಸೊ NO2ನ ಹಾಗೆ ಬರ್ಕೋಬೇಕು ನಾವು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಇವಾಗ ಸೊ 6 ಮತ್ತು 5 ಮತ್ತು 6 ಮಧ್ಯೆ ಇರೋಂಥ ಡಬಲ್ ಬಾಂಡನ್ನು ಸಹ ನಾವು ಹಾಗೆ ಬರ್ಕೋಬೇಕು. ಇವಾಗ ಏನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತ ನೋಡೋಣ ಇವಾಗ. ಓಕೆ, ಸೊ ನೆಗೆಟಿವ್ ಚಾರ್ಜ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ ಅಂತಂದರೆ ಇವಾಗ ಸೊ ಕಾರ್ಬನು 4th ಕಾರ್ಬನ್ ಮತ್ತು ನೈಟ್ರೋಜನ್ ಮಧ್ಯೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯೆ ಇರೋಂಥ ಡಬಲ್ ಬಾಂಡಲ್ಲಿ ಪೈ ಬಾಂಡ್ ಏನಾಗುತ್ತೆ, ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಓಕೆ, ಆಕ್ಸಿಜನ್ ಶಿಫ್ಟ್ ಆಗುತ್ತೆ. ಸೊ ರೆಸೊನೆನ್ಸ್ ಏನು ಬರುತ್ತೆ ಅಂತ ನೋಡೋಣ ಇವಾಗ. ಸೊ ರೆಸೊನೆನ್ಸ್ ಏನಾಗ್ತಾ ಇದೆ ನೋಡಿ, ಇದು ಸಹ ಇನ್ವಾಲ್ವ್ ಆಗ್ತಾ ಇದೆ. NO2 ಗ್ರೂಪ್ ಸಹ ಏನಾಗ್ತಾ ಇದೆ, ಇಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಡಬಲ್ ಬಾಂಡ್ O ಹಾಗೆ ಬರ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಸೆಕೆಂಡ್ ಮತ್ತು ಥರ್ಡ್ ಪೊಸಿಷನಲ್ಲಿ ನಂಬರ್ ಬರೆದ್ಬಿಡೋಣ. 1 2 ಓಕೆ 3 4 5 and 6. ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಸೆಕೆಂಡು ಮತ್ತು ಥರ್ಡಲ್ಲಿ ಇರೋಂಥ ಡಬಲ್ ಬಾಂಡ್ ಹಾಗೆ ಉಳ್ಕೊಂತು. ಓಕೆ, ಸೊ 6 ಮತ್ತು 5 ಮತ್ತು 6 ಮಧ್ಯೆ ಇರೋಂಥ ಡಬಲ್ ಬಾಂಡು ಹಾಗೆ ಉಳ್ಕೊಂತು. ಇವಾಗ ನೈಟ್ರೋಜನ್ನು ಮತ್ತು
ಫೋರ್ತ್ ಕಾರ್ಬನ್ ಮಧ್ಯೆ ಏನು ಬಂತು, ಒಂದು ಡಬಲ್ ಬಾಂಡ್ ಬರುತ್ತೆ. ಸೊ ನೈಟ್ರೋಜನ್ ಆಗಿ ಈ ಕೋಆರ್ಡಿನೇಷನ್ ಬಾಂಡು ಸಹ ಹಾಗೆ ಉಳ್ಕೊಳ್ಳುತ್ತೆ ಆಕ್ಸಿಜನ್ ಮಧ್ಯೆ. ಇಲ್ಲೇನಾಗುತ್ತೆ, ಆಕ್ಸಿಜನ್ ಮೇಲೆ ಒಂದು ನೆಗೆಟಿವ್ ಚಾರ್ಜ್ ಬರುತ್ತೆ. ಡಬಲ್ ಬಾಂಡ್ ಎಲ್ಲಿಗೆ ಶಿಫ್ಟ್ ಆಗಿದೆ, ಆಕ್ಸಿಜನ್ಗೆ ಶಿಫ್ಟ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಇವಾಗ ಈ ಆಕ್ಸಿಜನ್ ಇದೆ ಅಲ್ವಾ, ಆಕ್ಸಿಜನ್ ಮೇಲಿರೋಂಥ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಮತ್ತೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯೆನೇ ಬರುತ್ತೆ. ಸೊ ಆ ತಕ್ಷಣ ಏನಾಗುತ್ತೆ ಅಂದರೆ ಫೋರ್ತ್ ಮತ್ತು ನೈಟ್ರೋಜನ್ ಮಧ್ಯೆ ಇರೋಂಥ ಬಾಂಡ್ ಏನಾಗುತ್ತೆ, ಇವಾಗ 4 ಮತ್ತು 5 ಮಧ್ಯೆ ಶಿಫ್ಟ್ ಆಗುತ್ತೆ. ತಕ್ಷಣ ಏನಾಗುತ್ತೆ, 5 ಮತ್ತು 6 ಮಧ್ಯೆ ಇರೋಂಥ ಬಾಂಡು ಎಲ್ಲಿಗೆ ಶಿಫ್ಟ್ ಆಗುತ್ತೆ, 6ಗೆ ಶಿಫ್ಟ್ ಆಗುತ್ತೆ. ಎಲೆಕ್ಟ್ರಾನ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ, 6ಗೆ ಶಿಫ್ಟ್ ಆಗುತ್ತೆ. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಯಾವ ಥರ ಬರುತ್ತೆ ನೋಡಿ ಇವಾಗ. ಓಕೆ, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಯಾವ ಥರ ಬರಿತೀವಿ, ಬೆನ್ಝೀನ್ ಬರ್ಕೊತೀವಿ. ಓಕೆ, ಇಲ್ಲಿ ಡಬಲ್ ಬಾಂಡ್ ಓ ಹಾಗೆ ಬರ್ಕೊತೀನಿ ನಾನು. ಸೆಕೆಂಡು ಮತ್ತು ಥರ್ಡಲ್ಲಿ ಇರೋದು ಹಾಗೆ ಬರುತ್ತೆ. ಓಕೆ, ಡಬಲ್ ಬಾಂಡು. ಸೊ ನೆಕ್ಸ್ಟ್ ಚೇಂಜಸ್ ಏನಾಗುತ್ತೆ ನೋಡಿ ನೈಟ್ರೋಜನಲ್ಲಿ. ಸೊ ರೈಟ್ ಸೈಡು ಡಬಲ್ ಬಾಂಡ್ ಹಾಗೆ ಬರ್ಕೋಬೇಕು. ಸೊ ಫಸ್ಟ್ ಹೇಗಿತ್ತು ಅದೇ ಥರ ಬಂತು NO2 ಸ್ಟ್ರಕ್ಚರ್ಸ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ 4 ಮತ್ತು 5 ಮಧ್ಯೆ ಏನು ಮಾಡ್ತೀವಿ ನಾವು, ಒಂದು ಡಬಲ್ ಬಾಂಡ್ ಬರ್ತೀವಿ. ಸೊ 6ಗೆ ಏನಾಗುತ್ತೆ ನೋಡಿ, ಒಂದು ನೆಗೆಟಿವ್ ಚಾರ್ಜ್ ಬರಿಬೇಕು. ಓಕೆ, 6th ಪೊಸಿಷನ್ಗೆ ಏನು ಮಾಡಬೇಕು ನಾವು, ನೆಗೆಟಿವ್ ಚಾರ್ಜ್ ಬರಬೇಕು. ಸೊ 2, 3ಯಲ್ಲಿರೋ ಅಂಥ ಬಾಂಡ್ ಏನಾಯಿತು ಹಾಗೆ ಉಳ್ಕೊಂತು. 4 ಮತ್ತು 5 ಮಧ್ಯೆ ಒಂದು ನ್ಯೂ ಬಾಂಡ್ ಬಂತು. 6ಗೆ ಏನಾಯಿತು, ಒಂದು ನೆಗೆಟಿವ್ ಚಾರ್ಜ್ ಬಂತು. ಓಕೆ, ಸೊ ನೆಕ್ಸ್ಟು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಏನಾಗುತ್ತೆ ಅಂತ ನೋಡೋಣ ಇವಾಗ. ಸೊ ಏನಾಗುತ್ತೆ ನೆಕ್ಸ್ಟು 4 ಮತ್ತು 5, ಇವಾಗ 6 ಇದೆ ಅಲ್ವಾ, ಇಲ್ಲಿ 6ಅಲ್ಲಿರೋ ಅಂಥ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ನೋಡಿ, ಶಿಫ್ಟ್ ಆಗುತ್ತೆ. ಫಸ್ಟು ಮತ್ತು 6 ಮಧ್ಯೆ ಶಿಫ್ಟ್ ಆಗುತ್ತೆ. ಸೊ ಅದು ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂತಂದರೆ ಫಸ್ಟ್ ಕಾರ್ಬನು ಮತ್ತು ಆಕ್ಸಿಜನ್ ಮಧ್ಯೆ ಇರೋಂಥ ಪೈ ಬಾಂಡು ಎಲೆಕ್ಟ್ರಾನ್ ಆಗಿ ಎಲ್ಲಿಗೆ ಶಿಫ್ಟ್ ಆಗುತ್ತೆ, ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಯಾವ ಥರ ಬರುತ್ತೆ ಇವಾಗ ನಮಗೆ ನೋಡಿ. ಸೊ ಸೇಮ್. ಓಕೆ, ಏನು ಚೇಂಜಸ್ ಏನಾಗುತ್ತೆ ಅಂತಂದರೆ ಒಂದು ಬಾಂಡ್ ಬರುತ್ತೆ. ಓಕೆ, ಆಕ್ಸಿಜನ್ ಮತ್ತು ಫಸ್ಟ್ ಕಾರ್ಬನ್ ಮಧ್ಯ ಆಕ್ಸಿಜನ್ಗೆ ಒಂದು ನೆಗೆಟಿವ್ ಚಾರ್ಜ್ ಬರಿಬೇಕು. ಓಕೆ, ಅದ್ರ ಜೊತೆಗೆ ನಂಬರ್ ಬರ್ಕೊಬೋಣ. ಸೊ ಮೇಲ್ಗಡೆ ನೋಡ್ತಾ ಇರೋಣ ಬಾಂಡ್ ಏನೇನು ಚೇಂಜಸ್ ಆಗ್ತಾ ಇದೆ ಅಂತ ನೋಡಿ. 2 ಮತ್ತು 3 ಬಾಂಡ್ ಹಾಗೆ ಉಳ್ಕೊಂತು ನಮಗೆ. ಓಕೆ, 4 ಮತ್ತು 5 ಮಧ್ಯೆ ಇರೋಂಥ ಬಾಂಡು ಸಹ ಹಾಗೆ ಉಳ್ಕೊಂತು ನಮಗೆ. ಓಕೆ, ಆ ಬಾಂಡು ಸಹ ಹಾಗೆ ಉಳ್ಕೊಂತು. ನೆಕ್ಸ್ಟ್ ಏನಾಯಿತು ನೋಡಿ, 6 ಮತ್ತು ಓಕೆ ಫಸ್ಟ್ ಕಾರ್ಬನ್ ಮಧ್ಯೆ ಒಂದು ಬಾಂಡ್ ಬಂತು ಮತ್ತು NO2 ಹಾಗೆ ಬರಿಬೇಕು. ಓಕೆ, NO2 ಹಾಗೆ ಬರ್ಕೊಬಿಡ್ತೀನಿ ನಾನು ಈ ಸರಿ. ಸೊ ನೆಕ್ಸ್ಟ್ ಎಷ್ಟು ಸ್ಟ್ರಕ್ಚರ್ಸ್ ಆಯಿತು ನೋಡಿ, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಎಷ್ಟಾಯಿತು, 1 ಓಕೆ 2 3 4 5 6 ಎಷ್ಟು ಸ್ಟ್ರಕ್ಚರ್ಸ್ ಆಯಿತು, 6 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಯಿತು. ಸೊ ಫಸ್ಟ್ ಏನಾಯಿತು, ಬರೀ ಫಿನಾಕ್ಸೈಡ್ ಇದ್ದಾಗ ಎಷ್ಟಿತ್ತು 5. ನಿಮ್ಗೆ ಹೇಳಿದ್ದೀನಿ ನಾನು, ರೆಸೊನೆನ್ಸ್ ಸ್ಟ್ರಕ್ಚರ್ಸು, ನಂಬರ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ಸು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಫಿನಾಕ್ಸೈಡ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಪ್ರೋಟಾನ್ ಈಸಿಯಾಗಿ ಡೊನೇಟ್ ಮಾಡುತ್ತೆ ಅಲ್ವಾ. ನಾನು ಫಿನಾಲಿಗಿಂತನೂ ನಾನು ಫಿನಾಕ್ಸೈಡ್ ಮೋರ್ ಸ್ಟೇಬಲ್ ಇದ್ದೀನಿ ಅಂದಾಗ ಅದು ಏನಾಗುತ್ತೆ, ಅದು ಫಿನಾಕ್ಸೈಡಿಗೆ ಕನ್ವರ್ಷನ್ ಆಗೋಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಮತ್ತು ಇನ್ನೂ ಒಂದು ಇಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ನೀವು, NO2 ಗ್ರೂಪು ಸಹ ಏನಾಗಿದೆ ರೆಸೊನೆನ್ಸ್ಗೆ ಇನ್ವಾಲ್ವ್ ಆಗಿದೆ. ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಆದ್ದರಿಂದ ಏನಾಗುತ್ತೆ ಅಂತಂದರೆ ಅಸಿಡಿಟಿ ಯಾವುದ್ರದ್ದು ಜಾಸ್ತಿ ಇರುತ್ತೆ, ಪ್ಯಾರಾನೈಟ್ರೋಫಿನಾಲ್ ಈಸ್ ಆ್ಯಕ್ಚುಲಿ ಗ್ರೇಟರ್ ದ್ಯಾನ್ ದ ಫಿನಾಲ್. ಫಿನಾಲ್ಗಿಂತನೂ ಅಸಿಡಿಕ್ ನೇಚರ್ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಪ್ಯಾರಾನೈಟ್ರೋಫಿನಾಲ್ದು ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಗೊತ್ತಾಯಿತು ಅಂದ್ಕೊತೀನಿ. ಇದು ನೆಕ್ಸ್ಟ್ ಪಾಯಿಂಟ್ ತೊಗೋಣ. ಹ್ಯಾಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ಸ್ ಆಫ್ ದ ಬೆನ್ಝೀನ್ ಇನ್ಕ್ರೀಸಸ್. ಹಾಗೆ ನಂಬರ್ ಆಫ್ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇದ್ರೆ, ಇವಾಗ 1 NO2 ಇದೆ, ನೆಕ್ಸ್ಟ್ 2 ಆದರೆ ಅಥವಾ 3 ಆದರೆ ಏನಾಗುತ್ತೆ ಅಂದರೆ ರೆಸೊನೆನ್ಸ್ ಎಫೆಕ್ಟ್ ಆಲ್ಸೋ ಇನ್ಕ್ರೀಸಸ್ ಅಲ್ವಾ. ರೆಸೊನೆನ್ಸ್ ಎಫೆಕ್ಟ್ ಏನಾಗುತ್ತೆ, ಇನ್ಕ್ರೀಸಸ್ ಆಗುತ್ತೆ, ವಿಚ್ ಇನ್ಕ್ರೀಸಸ್ ದ ಅಸಿಡಿಟಿ ಆಫ್ ಫಿನಾಲ್ಸ್. ಸೊ ರೆಸೊನೆನ್ಸ್ ಎಫೆಕ್ಟ್ ಇನ್ಕ್ರೀಸಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಅದು ಅಸಿಡಿಟಿ ಫಿನಾಲ್ಸ್ದ ಅಸಿಡಿಟಿನೂ ಏನಾಗುತ್ತೆ, ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಅಮಾಂಗ್ ನೈಟ್ರೋಫಿನಾಲ್ಸ್, ಓಕೆ ನೈಟ್ರೋಫಿನಾಲ್ಸ್ ತೊಗೊಂಡ್ರೆ ನೈಟ್ರೋಫಿನಾಲ್ಸ್ಗಳಲ್ಲಿ ಪಿಕ್ರಿಕ್ ಆಸಿಡ್ ಇಸ್ ಮೋರ್ ಅಸಿಡಿಕ್ ದ್ಯಾನ್ ದ ಆರ್ಥೋ ಆ್ಯಂಡ್ ಪ್ಯಾರಾ ಡೈನೈಟ್ರೋಫಿನಾಲ್. ಸೊ ಪಿಕ್ರಿಕ್ ಆಸಿಡು ತುಂಬ ಅಸಿಡಿಕ್ ಆಗಿರುತ್ತೆ ಕಂಪೇರ್ ಮಾಡಿದ್ರೆ ಆರ್ಥೋ ಪ್ಯಾರಾ ಡೈನೈಟ್ರೋಫಿನಾಲ್ ಕಂಪೇರ್ ಮಾಡಿದ್ರೆ. ಪಿಕ್ರಿಕ್ ಆಸಿಡ್ ಅಂತಂದರೆ ಅಲ್ಲಿ ಟ್ರೈನೈಟ್ರೋಫಿನಾಲ್ ಇರುತ್ತೆ, 3 ನೈಟ್ರೋ ಇರುತ್ತೆ ಅಲ್ಲಿ. ಓಕೆ, ಸೊ 3 ನೈಟ್ರೋ ಇರೋದ್ರಿಂದ ಆಟೋಮೆಟಿಕಲಿ ಡೈನೈಟ್ರೋಗಿಂತ ಏನಾಗುತ್ತೆ, ಅದು ಸ್ಟೆಬಿಲಿಟಿ ಜಾಸ್ತಿ. ಟು ದ ಪ್ರೆಸೆನ್ಸ್ ಆಫ್ 3 ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್. ಸೊ ಪಿಕ್ರಿಕ್ ಆಸಿಡಲ್ಲಿ 3 ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ಸ್ ಇರೋದ್ರಿಂದ ಅದು ಮೋರ್ ಅಸಿಡಿಕ್ ಆಗಿರುತ್ತೆ ಯಾವುದಕ್ಕಿಂತ, ಡೈನೈಟ್ರೋಫಿನಾಲ್ಸ್ಗಿಂತ. ಎನ್ಸ್ ದ ನೈಟ್ರೋಫಿನಾಲ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಸಿಡಿಟಿ ಆ್ಯಸ್ ಫಾಲೋಸ್. ಅದನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ಫಸ್ಟ್ ಏನು ಮಾಡಬೇಕು ನಾನು, ಓಕೆ ಸೊ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ OH. ಓಕೆ, OH ಜೊತೆಗೆ ನೋಡಿ ಇಲ್ಲಿ ಫಸ್ಟ್ ಒಂದು ನೈಟ್ರೋ ಗ್ರೂಪನ್ನು, ಫಸ್ಟ್ ಒಂದು ಫಿನಾಲ್ ಹಂಗೆ ಬರ್ಕೊಬಿಡೋಣ ನಾವು. ಓಕೆ, ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಸೆಕೆಂಡ್ ಏನು ಮಾಡ್ತೀನಿ ಅಂತಂದರೆ ನಾನು, ಓಕೆ OH ಜೊತೆಗೆ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ NO2 ಗ್ರೂಪ್, ಒಂದು NO2 ಗ್ರೂಪನ್ನು ಏನು ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ಸೊ ನೆಕ್ಸ್ಟಿಗೆ ಏನು ಮಾಡ್ತೀನಿ ಅಂತಂದರೆ ನಾನು ನೋಡಿ, ಆರ್ಥೋ ಮೆಟಾ ಪೊಸಿಷನ್ ಬರೆಯಲ್ಲ ನಾನು, ನಿಮ್ಗೆ ಯಾಕೆ ಅಂತ ಆಗಲೇ ಹೇಳಿದೆ ನಾನು. OH ಓಕೆ NO2 ಎಲ್ಲೆಲ್ಲಿ ಬರಿತೀನಿ ಅಂತಂದರೆ, ಒಂದು ಆರ್ಥೋ ಮತ್ತು ಒಂದು ಪ್ಯಾರಾ ಪೊಸಿಷನ್. ಪ್ಯಾರಾದಲ್ಲಿ ಆಲ್ರೆಡಿ ಇದೆ, ಆರ್ಥೋಗೊಂದು ಎಕ್ಸ್ಟ್ರಾ ಬರಿತೀನಿ. ಸೊ ನೆಕ್ಸ್ಟ್ ಇನ್ನೂ ಒಂದು ಸ್ಟ್ರಕ್ಚರ್ಸ್ ಬರಿತೀನಿ ನಾನು.
ಓಕೆ. ಸೊ ಇನ್ನೊಂದು ಸ್ಟ್ರಕ್ಚರ್ಸಲ್ಲಿ ಏನು ಮಾಡ್ತೀನಿ ಅಂತಂದರೆ ನೈಟ್ರೋ ಗ್ರೂಪ್ ಇನ್ನೊಂದು ಇನ್ಕ್ರೀಸ್ ಮಾಡ್ತೀನಿ. ಸೊ 2 ಆಗಿತ್ತು, ಇವಾಗ ಏನಾಗುತ್ತೆ 2 ಆರ್ಥೋ ಪೊಸಿಷನಲ್ಲೂ ಸಹ NO2 ಬರಿತೀನಿ. ಓಕೆ. ಸೊ ಅದ್ರ ಜೊತೆಗೆ ಒಂದು ಪ್ಯಾರಾ ಪೊಸಿಷನಲ್ಲೂ ಸಹ NO2 ಬರಿತೀನಿ. ಸೊ ಇವಾಗ ನೋಡಿದ್ರೆ ಅಸಿಡಿಕ್ ನೇಚರ್ ನೋಡ್ತಾ ಇದ್ರೆ ಏನಾಗುತ್ತೆ 3 ವಿತ್ ಫಸ್ಟು, ಓಕೆ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಅದಕ್ಕೂ ನೇಮ್ ಕೊಡೋಣ, ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ. ಈ ಫೋರ್ತಲ್ಲಿ ಏನಾಗಿದೆ ಅಂತಂದರೆ ನೋಡಿ 3 ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ ಇದೆ, 3 NO2 ಗ್ರೂಪ್ ಇದೆ ಅಂತಂದರೆ 3 ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ ಇದೆ. ಸೊ ಅದಕ್ಕೆ ಇದ್ರದ್ದು ಅಸಿಡಿಟಿ ನೇಚರ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಯಾವುದಕ್ಕಿಂತ ಜಾಸ್ತಿ ಇರುತ್ತೆ ಅಂತಂದರೆ ಆರ್ಥೋ ಮತ್ತು ಪ್ಯಾರಾ ಡೈನೈಟ್ರೋಫಿನಾಲ್ಗಿಂತನೂ ಜಾಸ್ತಿ ಇರುತ್ತೆ. ದಿಸ್ ಇಸ್ ಪಿಕ್ರಿಕ್ ಆಸಿಡ್. ಓಕೆ, ಇದನ್ನು ಪಿಕ್ರಿಕ್ ಆಸಿಡ್ ಅಂತ ಕರಿತೀವಿ ನಾವು. ಓಕೆ, ಯಾವ್ಯಾವ ಪೊಸಿಷನಲ್ಲಿರುತ್ತೆ ನೋಡಿ 2. ಓಕೆ, ನೋಡಿ ನಂಬರ್ ಕೊಡೋಣ 1 2 3 4 5 6 2 4 ಆ್ಯಂಡ್ 6 ಏನಿರುತ್ತೆ ಅಲ್ಲಿ ಟ್ರೈನೈಟ್ರೋ, ಓಕೆ, ನೈಟ್ರೋಫಿನಾಲ್. ಪಿಕ್ರಿಕ್ ಆಸಿಡನ್ನು ಏನಂತ ಕರಿತೀವಿ 2 4, ಓಕೆ, 2 4 6 ಟ್ರೈನೈಟ್ರೋಫಿನಾಲ್ ಅಂತ ಕರಿತೀವಿ. ಇದ್ರದ್ದು ಅಸಿಡಿಕ್ ನೇಚರು ಯಾವುದಕ್ಕಿಂತ ಜಾಸ್ತಿ ಇರುತ್ತೆ ನೋಡಿ 2 ಮತ್ತು 4, ಓಕೆ, ಡೈನೈಟ್ರೋಫಿನಾಲ್ಗಿಂತ ಜಾಸ್ತಿ ಇರುತ್ತೆ. ಓಕೆ. ಸೊ ಇಲ್ಲಿ 2 ಇದೆ, 2 ನೈಟ್ರೋ ಗ್ರೂಪ್ ಇದೆ ಅಂದರೆ ಎರಡು ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ ಇದೆ. ಸೊ ನೆಕ್ಸ್ಟ್ ಅದಕ್ಕಿಂತನೂ, ಓಕೆ, ನೆಕ್ಸ್ಟ್ ಯಾವುದು 2 4 ಡೈನೈಟ್ರೋಫಿನಾಲ್ ಯಾವುದಕ್ಕಿಂತ ಜಾಸ್ತಿ ಇರುತ್ತೆ ಪ್ಯಾರಾನೈಟ್ರೋಫಿನಾಲ್ಗಿಂತ ಜಾಸ್ತಿ ಇರುತ್ತೆ. ಓಕೆ, ಪ್ಯಾರಾನೈಟ್ರೋಫಿನಾಲ್ಗಿಂತ ಜಾಸ್ತಿ. ಪ್ಯಾರಾನೈಟ್ರೋಫಿನಾಲ್ದು ಅಸಿಡಿಟಿ ಯಾವುದಕ್ಕಿಂತ ಜಾಸ್ತಿ ಇರುತ್ತೆ ಫಿನಾಲ್ಗಿಂತ ಜಾಸ್ತಿ ಇರುತ್ತೆ. ಓಕೆ. ಸೊ ಏನು ಇಂಡಿಕೇಟ್ ಮಾಡ್ತಾ ಇದೆ ಆ್ಯಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ ಇನ್ಕ್ರೀಸಸ್ ದ ಅಸಿಡಿಕ್ ನೇಚರ್ ಆಫ್ ದ ಫಿನಾಲ್ ಇಸ್ ಆಲ್ಸೋ ಗೋಸ್ ಆನ್ ಇನ್ಕ್ರೀಸಸ್. ಸೊ ಏನಾಗುತ್ತೆ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಏನಾಗುತ್ತೆ ಅಂತಂದರೆ ಅಸಿಡಿಕ್ ನೇಚರ್ ಆಫ್ ದ ಫಿನಾಲ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ನೋಡೋಣ among mononitrophenol's, ortho and paranitrophenol's are more acidic than metanitrophenol. ಸೊ ಇವಾಗ ನಾವು ನೈಟ್ರೋಫಿನಾಲ್ ಬರಿತೀವಿ ಅಲ್ವಾ, ಈ ನೈಟ್ರೋಫಿನಾಲ್ ಬರಿಬೇಕಾದ್ರೆ 3 ಪೊಸಿಷನಲ್ಲಿ ಬರಿಬೋದು ನಾವು. ಒಂದು OH ಬರ್ಕೊಬಿಡ್ತೀನಿ ಎಲ್ಲದಕ್ಕೂ. ಓಕೆ. ಸೊ OH ಬರಿತೀನಿ. ನೈಟ್ರೋ ಬರಿಬೇಕಾದ್ರೆ ನಾನು 3 ಪೊಸಿಷನಲ್ಲಿ ಬರಿಬೋದು ಅಲ್ವಾ ಅದನ್ನು. ಸೊ ಯಾವ ಪೊಸಿಷನಲ್ಲಿ ಬರಿಬೋದು ಅಂತಂದರೆ ಒಂದು ಆರ್ಥೋ, ಓಕೆ. ಸೊ ನೆಕ್ಸ್ಟು ಮೆಟಾ ಪೊಸಿಷನು, ಅದಾದಮೇಲೆ ಪ್ಯಾರಾ ಪೊಸಿಷನ್, 3 ಪೊಸಿಷನಲ್ಲೂ ಬರಿಬೋದು. ಈ 3 ಪೊಸಿಷನಲ್ಲೂ ಬರೆದಾಗ ಅಸಿಡಿಟಿಯಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಹೌದು, ಚೇಂಜಸ್ ಆಗುತ್ತೆ. ಯಾವುದು ಮೋರ್ ಅಸಿಡಿಕ್ ಇರುತ್ತೆ ಅಂತ ನೋಡೋಣ. ಆರ್ಥೋ ಆ್ಯಂಡ್ ಪ್ಯಾರಾನೈಟ್ರೋಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ದನ್ ದ ಮೆಟಾನೈಟ್ರೋಫಿನಾಲ್. ಸೊ ಆರ್ಥೋ ಮತ್ತು ಪ್ಯಾರಾದು ಮೋರ್ ಅಂದರೆ ಅದ್ರದ್ದು ಅಸಿಡಿಕ್ ಜಾಸ್ತಿ ಇರುತ್ತೆ ಕಂಪೇರ್ ಮಾಡಿದ್ರೆ, ಮೆಟಾಗಿ ಕಂಪೇರ್ ಮಾಡಿದ್ರೆ ಅದ್ರದ್ದು ಅಸಿಡಿಟಿ ಜಾಸ್ತಿ ಇರುತ್ತೆ. ಬಿಕಾಸ್ ಇನ್ ಆರ್ಥೋ ಆ್ಯಂಡ್ ಪ್ಯಾರಾನೈಟ್ರೋಫಿನಾಲ್ ಅಸಿಡಿಟಿ ಈಸ್ ಇನ್ಕ್ರೀಸ್ಡ್ ಡ್ಯೂ ಟು ಇಂಡಕ್ಟಿವ್ ಆ್ಯಂಡ್ ರೆಸೊನೆನ್ಸ್ ಎಫೆಕ್ಟ್ ಆಫ್ ನೈಟ್ರೋ ಗ್ರೂಪ್. ಇಲ್ಲಿ ಯಾಕೆ ಅಂದರೆ ಆರ್ಥೋ ಮತ್ತು ಪ್ಯಾರಾನೈಟ್ರೋಫಿನಾಲ್ಸ್ ಎಲ್ಲ ಅಸಿಡಿಕ್ ನೇಚರ್ ಯಾಕೆ ಮೆಟಾಗಿಂತ ಜಾಸ್ತಿ ಇರುತ್ತೆ ಅಂತಂದರೆ ಇದು, ಓಕೆ, ನೆಗೆಟಿವ್, ಓಕೆ, -I ಮತ್ತು -R ಎಫೆಕ್ಟ್ ಎರಡೂ ಸಹ ಇದೇನು ಮಾಡುತ್ತೆ, ಇದು ತೋರಿಸುತ್ತೆ. ಇದು ಯಾವುದೋ ಆರ್ಥೋ ಮತ್ತು ಪ್ಯಾರಾ ಪೊಸಿಷನಲ್ಲಿ ಇರೋದು. ಬಟ್ ಆದರೆ ಇನ್ ಕೇಸ್ ಆಫ್ ಮೆಟಾನೈಟ್ರೋಫಿನಾಲ್ ಅಸಿಡಿಟಿ ಈಸ್ increased due to only inductive effect. The NO2 group not exert a resonance effect. ಅದೇ ನೀವು ಮೆಟಾ ಪೊಸಿಷನಲ್ಲಿ NO2 ಬರೆದಾಗ ಏನಾಗುತ್ತೆ ಅಂತಂದರೆ ಇದು ಒಂದೇ ಒಂದು ಎಫೆಕ್ಟ್ ತೋರಿಸುತ್ತೆ. ಅದು ಯಾವುದು ಅಂದರೆ -I ಎಫೆಕ್ಟ್ ತೋರಿಸುತ್ತೆ. ಇಟ್ ಡಸ್ ನಾಟ್ ಶೋಸ್ ದ +R ಎಫೆಕ್ಟ್. +R ಎಫೆಕ್ಟ್ನ ಇದು ತೋರಿಸೋದಿಲ್ಲ. ಓಕೆ. ಸೊ ತೋರಿಸ್ದೇ ಇದ್ದಾಗ ಏನಾಗುತ್ತೆ ಅಂತಂದರೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಟೋಮೆಟಿಕ್ಕಾಗಿ ಡಿಕ್ರೀಸ್ ಆಗುತ್ತೆ. ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಡಿಕ್ರೀಸ್ ಆದರೆ ಸ್ಟೆಬಿಲಿಟಿ ಏನಾಗುತ್ತೆ, ಇದು ಡಿಕ್ರೀಸ್ ಆಗುತ್ತೆ. ಸ್ಟೆಬಿಲಿಟಿ ಡಿಕ್ರೀಸ್ ಆದ ತಕ್ಷಣ ಅಸಿಡಿಕ್ ನೇಚರ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಹಾಗಾದರೆ ಸೊ ಏನು ಬರಿತೀವಿ ನಾವು ಅಂತಂದರೆ ನೋಡಿ ಯಾವ ಥರ ಬರಿತೀವಿ ಅಂತ. ಓಕೆ, OH ಗ್ರೂಪ್ ಬರಿತೀನಿ. ಇಲ್ಲಿ ಒಂದು NO2 ಗ್ರೂಪ್ ಆರ್ಥೋ ಪೊಸಿಷನ್ಗೆ, ದಿಸ್ ಇಸ್ ನೌನ್ ಆ್ಯಸ್ ದ ಆರ್ಥೋ ನೈಟ್ರೋಫಿನಾಲ್. ಓಕೆ, ನೇಮಿಂಗು. ಸೊ ನೆಕ್ಸ್ಟ್ ಇನ್ನೂ ಒಂದು ಫಿನಾಲ್ ಬರಿತೀನಿ ನಾನು. ಓಕೆ, ನೆಕ್ಸ್ಟ್ ಫಿನಾಲಲ್ಲಿ ಏನು ಮಾಡ್ತೀನಿ ಅಂತಂದರೆ OHನ ಎಲ್ಲಿಗೆ ಅಟ್ಯಾಚ್ ಮಾಡ್ತೀನಿ ಅಂತಂದರೆ ಪ್ಯಾರಾ ಪೊಸಿಷನ್ಗೆ ಅಟ್ಯಾಚ್ ಮಾಡ್ತೀನಿ. ಸೊ ದಿಸ್ ಇಸ್ ನೇಮಿಂಗ್. ಏನಂತ ಬರಿತೀಯ ನೇಮಿಂಗು ಪ್ಯಾರಾನೈಟ್ರೋ, ಓಕೆ, ಪ್ಯಾರಾನೈಟ್ರೋಫಿನಾಲ್. ಅದಾದಮೇಲೆ ಓಕೆ, ಇದೆರಡರ ಮಧ್ಯೆ ಕಾಮ ಹಾಕೋಣ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಬರಿತೀನಿ ಅಂತಂದರೆ ನಾನು, ಓಕೆ, ಸೊ ನೆಕ್ಸ್ಟು ಆರ್ಥೋನೈಟ್ರೋಫಿನಾಲ್ ಬರ್ಕೋಬೇಕು ನಾವು, OH. ಸೊ ನೆಕ್ಸ್ಟ್ ಅದು ಮೆಟಾ ಪೊಸಿಷನಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಮೆಟಾ ಪೊಸಿಷನಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಮೆಟಾನೈಟ್ರೋಫಿನಾಲ್. ಓಕೆ. ಸೊ ನೆಕ್ಸ್ಟ್ ಅಸಿಡಿಟಿ ಯಾವುದ್ರದ್ದು ಜಾಸ್ತಿ ಇರುತ್ತೆ ಅಂತಂದರೆ ಆರ್ಥೋ ಮತ್ತು ಪ್ಯಾರಾದು ಮೆಟಾಗಿಂತ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಸಿಡಿಕ್ ನೇಚರು ಅಂತಂದರೆ ಆರ್ಥೋ ಮತ್ತು ಪ್ಯಾರಾ ಯಾವುದನ್ನು ತೋರಿಸುತ್ತೆ, ಮೈನಸ್ ಇಂಡಕ್ಟಿವ್ ಎಫೆಕ್ಟ್ ತೋರಿಸುತ್ತೆ. ಓಕೆ, ನೆಗೆಟಿವ್ ಇಂಡಕ್ಟಿವ್ ಎಫೆಕ್ಟು ಮತ್ತು ರೆಸೊನೆನ್ಸ್ ಎಫೆಕ್ಟ್ ತೋರಿಸುತ್ತೆ. ಬಟ್ ಇನ್ ದ ಕೇಸ್ ಆಫ್ ಮೆಟಾನೈಟ್ರೋಫಿನಾಲಲ್ಲಿ ಒಂದೇ ಒಂದು ಎಫೆಕ್ಟ್ ತೋರಿಸುತ್ತೆ, ದಟ್ ಇಸ್ ದ -I ಎಫೆಕ್ಟ್. ಓಕೆ. ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ದ ಮೆಟಾನೈಟ್ರೋಫಿನಾಲ್ ಈಸ್ ಲೆಸ್ ಅಸಿಡಿಕ್ ದ್ಯಾನ್ ದ ಪ್ಯಾರಾ ಆ್ಯಂಡ್ ಆರ್ಥೋನೈಟ್ರೋಫಿನಾಲ್.
ಓಕೆ, ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಹೋದರೆ ಇನ್ನು ಮಾನೋದಲ್ಲಿ ನೆಕ್ಸ್ಟು ಇನ್ ಬಿಟ್ವೀನ್ ದ ಆರ್ಥೋ ಆ್ಯಂಡ್ ಪ್ಯಾರಾ ನೈಟ್ರೋಫಿನಾಲ್ಸ್. ಇವಾಗ ಆರ್ಥೋ ಮತ್ತು ಪ್ಯಾರಾ ಎರಡೂ ತೊಗೊಂಡು ಇಲ್ಲಿ ಕಾಮ ಹಾಕಿದ್ದೀನಿ. ಹಾಗಾದ್ರೆ ಈಕ್ವಲ್ ಆಗ್ಬೋದಾ? ಇಲ್ಲಿ ಈಕ್ವಲ್ ಆಗ್ಬೋದು. ಎರಡೂ ಸಹ ಸೇಮ್ ಇರುತ್ತೆ ಅಸಿಡಿಕ್ ನೇಚರು, ಅದನ್ನು ನೋಡೋಣ ಇವಾಗ. ಇನ್ ಬಿಟ್ವೀನ್ ಆರ್ಥೋ ಆ್ಯಂಡ್ ಪ್ಯಾರಾನೈಟ್ರೋಫಿನಾಲ್ ಇಸ್ ಮೋರ್ ಅಸಿಡಿಕ್. ಸೊ ಎರಡು ಆರ್ಥೋ ಮತ್ತು ಪ್ಯಾರಾ ಎರಡೂ ತೊಗೊಂಡಾಗ ಯಾವುದ್ರದ್ದು ಅಸಿಡಿಕ್ ನೇಚರ್ ಜಾಸ್ತಿ ಇರುತ್ತೆ? ಪ್ಯಾರಾದು ಜಾಸ್ತಿ ಇರುತ್ತೆ. ಓಕೆ, ಇನ್ ಪ್ಯಾರಾನೈಟ್ರೋಫಿನಾಲ್ ದೇರ್ ಎಕ್ಸಿಸ್ಟ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇನ್ನು ಹೈಡ್ರೋಜನ್ ಬಾಂಡಿಂಗ್ ಟೂ ಟೈಪ್ಸ್ ನೋಡ್ತೀವಿ. ಒಂದು ಇಂಟರ್ ಮಾಲಿಕ್ಯುಲರ್, ಇನ್ನೊಂದು ಇಂಟ್ರಾ ಮಾಲಿಕ್ಯುಲರ್ ಅಂತಂದರೆ ಎರಡು ಮಾಲಿಕ್ಯೂಲ್, ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಆಗುತ್ತೆ. ಇಂಟ್ರಾ ಮಾಲಿಕ್ಯುಲರ್ ಅಂದರೆ ವಿತಿನ್ ದ ಮಾಲಿಕ್ಯೂಲ್ಸ್ ಒಳಗಡೆ ಹೈಡ್ರೋಜನ್ ಬಾಂಡ್ ಆಗುತ್ತೆ. ಸೊ ನಾವು ಪ್ಯಾರಾ ತೊಗೊಂಡಾಗ ಏನಾಗುತ್ತೆ? ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ OHಗೂ ಮತ್ತು NO2ಗೂ. ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಇಟ್ ಇಸ್ ನಾಟ್ ಪಾಸಿಬಲ್ ಅಲ್ವಾ? ಇಂಟ್ರಾ ಮಾಲಿಕ್ಯುಲರು ಪಾಸಿಬಲ್ ಆಗಲ್ಲ. ಸೊ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಆಗುತ್ತೆ. ಬಟ್ ಇನ್ ಆರ್ಥೋ ನೈಟ್ರೋಫಿನಾಲ್ ದೇರ್ ಎಕ್ಸಿಸ್ಟ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಅದೇ ನೀನು ಆರ್ಥೋ ನೈಟ್ರೋಫಿನಾಲ್ ತೊಗೊಂಡಾಗ ಏನಾಗುತ್ತೆ? ಅದರಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಡ್ಯೂ ಟು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಪ್ಯಾರಾನೈಟ್ರೋಫಿನಾಲ್ ಹ್ಯಾಸ್ ಅ ಗ್ರೇಟರ್ ಟೆಂಡೆನ್ಸಿ ಟು ಪ್ರೊಡ್ಯೂಸ್ H+ ಅಯಾನ್ಸ್. ಸೊ ಇಲ್ಲಿ ಇಂಟರ್ಮಾಲಿಕ್ಯುಲರ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಪ್ಯಾರಾನೈಟ್ರೋಫಿನಾಲ್ ಏನಾಗುತ್ತೆ? H+ ಈಸಿಯಾಗಿ ಕೊಡುತ್ತೆ, ಅದು ಡೊನೇಟ್ ಮಾಡುತ್ತೆ. ಡ್ಯೂ ಟು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆರ್ಥೋನೈಟ್ರೋಫಿನಾಲ್ ಹ್ಯಾಸ್ ಅ ಲೆಸ್ಸರ್ ಟೆಂಡೆನ್ಸಿ ಟು ಪ್ರೊಡ್ಯೂಸ್ H+ ಅಯಾನ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಂಟ್ರಾಮಾಲಿಕ್ಯುಲರ್ ಇರೋದ್ರಿಂದ ಯಾವುದರಲ್ಲಿ ಆರ್ಥೋನೈಟ್ರೋಫಿನಾಲಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಈಸಿಯಾಗಿ ಅದು ಹೈಡ್ರೋಜನ್ ರಿಲೀಸ್ ಮಾಡಲ್ಲ. ಯಾಕೆ ಅಂತ ನೋಡೋಣ. ಇವಾಗ ನಾನು ಆರ್ಥೋ ಮತ್ತು ಪ್ಯಾರಾ ಎರಡೂ ಪೊಸಿಷನ್ ತೊಗೊತೀನಿ ನಾನು. ಓಕೆ, ಸೊ ಎರಡನ್ನೂ ಬರೆಯೋಣ. ಇಲ್ಲಿ OH ಇದೆ. ಓಕೆ, ಸೊ OH ಜೊತೆಗೆ ಇಲ್ಲಿ ನೋಡಿ ಡಬಲ್ ಬಾಂಡ್ ಈ ಥರ ಬರ್ಕೊತೀನಿ ನಾನು. ಓಕೆ, ಇಲ್ಲೇನಾಗಿದೆ ಅಂತಂದರೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ದಿಸ್ ಇಸ್ ಪ್ಯಾರಾನೈಟ್ರೋಫಿನಾಲ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇಂಟ್ರಾಮಾಲಿಕ್ಯುಲರ್ ಆಗಲ್ಲ, ಅಂದರೆ ವಿತಿನ್ ದ ಮಾಲಿಕ್ಯೂಲಲ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ ಮಾಲಿಕ್ಯೂಲ್ ಆಗುತ್ತೆ, ಅಂದರೆ ಎರಡು ಮಾಲಿಕ್ಯೂಲ್ ಮಧ್ಯ ಆಗುತ್ತೆ. ಇಲ್ಲಿ ಎರಡು ಮಾಲಿಕ್ಯೂಲ್ ಹತ್ರ ಬರಬೇಕು, ಆಮೇಲೆ ಏನಾಗುತ್ತೆ? ಹೈಡ್ರೋಜನ್ ಬಾಂಡು ಫಾರ್ಮೇಷನ್ ಆಗುತ್ತೆ ಅಲ್ವಾ? ಸೊ ಬಟ್ ಇನ್ ದ ಕೇಸ್ ಆಫ್ ಆರ್ಥೋ, ಅದೇ ನೀವು ಆರ್ಥೋ ತೊಗೊಂಡಾಗ ಏನಾಗುತ್ತೆ ನೋಡಿ. ಸೊ ಆ ಮಾಲಿಕ್ಯೂಲ್ಸ್ ಒಳಗಡೆನೇ ಏನಾಗುತ್ತೆ? ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲೊಂದು ಹೈಡ್ರೋಜನ್ ಇರುತ್ತೆ. ಸೊ ಆರ್ಥೋ ಅಂತಂದರೆ N, ಡಬಲ್ ಬಾಂಡ್ O ಇರುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ? ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಇದು ಎರಡರ ಮಧ್ಯೆ ಏನಾಗುತ್ತೆ ನೋಡಿ? ಹೈಡ್ರೋಜನ್ ಬಾಂಡ್ ಏನಾಯ್ತು ಇವಾಗ? ವಿತಿನ್ ದ ಮಾಲಿಕ್ಯೂಲ್ ಒಳಗಡೆ ಏನಾಯಿತು? ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಯಿತು. ಓಕೆ, ಸೊ ಇದಕ್ಕೆ ಏನಾಗುತ್ತೆ ಅಂತಂದರೆ ದಿಸ್ ಇಸ್ ಆರ್ಥೋನೈಟ್ರೋಫಿನಾಲ್. ಓಕೆ, ಆರ್ಥೋನೈಟ್ರೋಫಿನಾಲ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಂಟರ್ಮಾಲಿಕ್ಯುಲರ್. ಓಕೆ, ಇಂಟ್ರಾಮಾಲಿಕ್ಯುಲರ್. ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡಿದೆ ನಿಮಗೆ. ದಿಸ್ ಇಸ್ ಇಂಟರ್ಮಾಲಿಕ್ಯುಲರ್. ಓಕೆ, ದಿಸ್ ಇಸ್ ಇಂಟ್ರಾಮಾಲಿಕ್ಯುಲರ್. ಇಂಟ್ರಾ ಅಂತಂದರೆ ವಿತಿನ್ ದ ಮಾಲಿಕ್ಯೂಲ್ ಒಳಗಡೆ ಆಗೋದು. ಸೊ ದಿಸ್ ಇಸ್ ಇಂಟ್ರಾಮಾಲಿಕ್ಯುಲರ್. ಓಕೆ, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಆಯಿತು. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಹೈಡ್ರೋಜನ್ ಬಾಂಡಲ್ಲಿ ಏನಾಗ್ತಾ ಇದೆ ಅಂತಂದರೆ ಹೈಡ್ರೋಜನ್ ಇನ್ವಾಲ್ವ್ ಆಗೋದ್ರಿಂದ ಇದು ಈಸಿಯಾಗಿ H+ ಕೊಡೋದಿಲ್ಲ. ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಇಟ್ ಈಸ್ ಲೆಸ್ ಅಸಿಡಿಕ್ ದ್ಯಾನ್ ದ ಪ್ಯಾರಾನೈಟ್ರೋಫಿನಾಲ್. ಸೊ ಪ್ಯಾರಾನೈಟ್ರೋಫಿನಾಲ್ ಅಸಿಡಿಕ್ ನೇಚರ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಓಕೆ, ಸೊ ದೇರ್ ಫೋರ್ ಮಾನೋನೈಟ್ರೋಫಿನಾಲ್ಸ್ ಆರ್ ಅರೇಂಜ್ಡ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಸಿಡಿಕ್ ಆ್ಯಸ್ ಫಾಲೋಸ್. ಸೊ ಮಾನೋನೈಟ್ರೋಫಿನಾಲನ್ನ ಅರೇಂಜ್ಮೆಂಟ್ ಮಾಡೋದಾದರೆ ಯಾವ ಥರ ಮಾಡ್ಕೊತೀವಿ ಅಂತಂದರೆ ನೋಡಿ, ಫಸ್ಟ್ ಏನು ಬರೀಬೇಕು? ಫಸ್ಟ್ ಅಸಿಡಿಕ್ ನೇಚರ್ ಯಾವುದ್ರೂ ಜಾಸ್ತಿ ಇರುತ್ತೆ ಅಂತಂದರೆ OH, ಯಾವುದ್ರೂ ಜಾಸ್ತಿ ಇರುತ್ತೆ? ಪ್ಯಾರಾ ಜಾಸ್ತಿ ಇರುತ್ತೆ. ಓಕೆ, ಪ್ಯಾರಾ ಜಾಸ್ತಿ ಇರುತ್ತೆ. ಅದಾದಮೇಲೆ ಯಾವುದ್ರೂ ಜಾಸ್ತಿ ಬರುತ್ತೆ? ಸೊ ಇದಾದಮೇಲೆ ಯಾವುದ್ರೂ ಜಾಸ್ತಿ ಬರುತ್ತೆ? OH. ಸೊ ಆರ್ಥೋ ಪೊಸಿಷನ್. ಓಕೆ, ಆರ್ಥೋನೈಟ್ರೋಫಿನಾಲ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಫೈನಲಾಗಿ ಯಾವುದ್ರದ್ದು ಬರುತ್ತೆ? ಓಕೆ, ಯಾವುದ್ರದ್ದು ಬರುತ್ತೆ? ಮೆಟಾ ಪೊಸಿಷನಲ್ಲಿ ಬರುತ್ತೆ. ಓಕೆ, so this is paranitrophenol. Okay, the second one is orthonitrophenol. The third one is metanitrophenol. ಸೊ ಯಾವುದ್ರದ್ದು ಅಸಿಡಿಟಿ ಜಾಸ್ತಿ ಇರುತ್ತೆ? ಪ್ಯಾರಾ ಇಸ್ ಗ್ರೇಟರ್ ದೆನ್ ಆರ್ಥೋ ಇಸ್ ಗ್ರೇಟರ್ ದೆನ್ ಮೆಟಾನೈಟ್ರೋಫಿನಾಲ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಆನ್ ದ ಅಸಿಡಿಟಿ ಆಫ್ ಫಿನಾಲ್ಸ್. ಸೊ ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಗೊತ್ತಾಯಿತು. ಸೊ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಏನು ಮಾಡುತ್ತೆ ಅಂತ ನೋಡೋಣ. ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಇನ್ಕ್ರೀಸಸ್ ದ ಅವೈಲಬಿಲಿಟಿ ಆಫ್ ದ ನೆಗೆಟಿವ್ ಚಾರ್ಜ್ ಆನ್ ದ ಆಕ್ಸಿಜನ್ ಬೈ +I effect and resonance effect. Hence acidity of phenols decreases in the presence of electron releasing group. ಸೊ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದ್ದರೆ ಏನಾಗುತ್ತೆ ಗೊತ್ತಾ? ನೆಗೆಟಿವ್ ಚಾರ್ಜ್ ಇರುತ್ತಲ್ಲ ಆಕ್ಸಿಜನ್ ಮೇಲೆ, ಸೊ ಅವೈಲಬಿಲಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಅವೈಲಬಿಲಿಟಿ ಜಾಸ್ತಿ ಆಗ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ಏನಾಗುತ್ತೆ? ಅಸಿಡಿಕ್ ನೇಚರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನೋಡೋಣ ನಾವು ನೋಡಿ ಏನಾಗುತ್ತೆ ಅಂತ. ಸೊ ಇಲ್ಲಿ ನಾವು
ಇನ್ನೂ ಒಂದು ನೆನ್ಪಿಟ್ಕೋಬೇಕಾಗಿರೋದಂದರೆ ಇಲ್ಲಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಯಾವ್ದು ತೊಗೊತೀನಿ ಅಂದರೆ ಆರ್ ಗ್ರೂಪ್ ತೊಗೊತೀನಿ, ಅಂದರೆ ಆಲ್ಕೈಲ್ ಗ್ರೂಪ್. ಆಲ್ಕೈಲಲ್ಲೂ ಎಸ್ಪೆಷಲಾಗಿ ಮೀಥೈಲ್ ಗ್ರೂಪ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ ಇಲ್ಲಿ OH ಇರುತ್ತೆ. ಓಕೆ, ಸೊ ಈ OH ಜೊತೆಗೆ ಏನು ಮಾಡ್ತೀನಿ ಅಂತಂದರೆ ಒಂದು ಪ್ಯಾರಾ ಪೊಸಿಷನ್ಗೆ ನಾನು ಏನು ಮಾಡ್ತೀನಿ CH3 ಗ್ರೂಪು ಬರೀತೀನಿ ನಾನು. ಓಕೆ, ಪ್ಯಾರಾ ಪೊಸಿಷನ್ಗೆ CH3 ಗ್ರೂಪ್ ಬರೀತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಫಿನಾಕ್ಸೈಡ್ ಆಗುತ್ತೆ ಅಲ್ವಾ ಇದು. ಸೊ ಫಿನಾಕ್ಸೈಡ್ ಆಗಿ ಕನ್ವರ್ಷನ್ ಆಗ್ತಾ ಇದ್ದಂಗೆ ಸೊ O-, ಸೊ ಇಲ್ಲೆಲ್ಲೋ ಒಂದು H+ ಏನು ಮಾಡುತ್ತೆ ಸೊಲ್ಯೂಷನ್ಗೆ ಕೊಟ್ಬಿಡ್ತಾ ಅದು. ಸೊ ನೆಕ್ಸ್ಟ್ ಏನಾಗುತ್ತೆ CH3 ಹಾಗೆ ಉಳ್ಕೊಳ್ಳುತ್ತೆ. ನೋಡಿ, CH3 ಯಾವ ಎಫೆಕ್ಟ್ ತೋರಿಸುತ್ತೆ, +I ಎಫೆಕ್ಟ್ ತೋರಿಸುತ್ತೆ. +I ಎಫೆಕ್ಟ್ ಅಂತಂದ್ರೇನು, ಇದು ರಿಲೀಸ್ ಮಾಡುತ್ತೆ, ಎಲೆಕ್ಟ್ರಾನ್ ರಿಲೀಸ್ ಮಾಡಿ ಏನಾಗುತ್ತೆ ಅಂತಂದರೆ ಬೆನ್ಸಿನ್ ರಿಂಗಿಗೆ ಹೋಗುತ್ತೆ. ಸೊ ಬೆನ್ಸಿನ್ ರಿಂಗಿಂದ ಏನಾಗುತ್ತೆ ಅಂತಂದರೆ ಮತ್ತೆ ಆಕ್ಸಿಜನ್ ಬರುತ್ತೆ. ಆಕ್ಸಿಜನ್ ಬಂದಾಗ ಎಲೆಕ್ಟ್ರಾನಿಗೆ ಈ ನೆಗೆಟಿವ್ ಆಗಿರುತ್ತಲ್ಲ ಚಾರ್ಜು, ಈ ಅವೈಲಬಿಲಿಟಿ ಇರುತ್ತಲ್ಲ, ಇದೇನಾಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸ್ ಆಗುತ್ತೆ. ಸೊ ನೆಗೆಟಿವ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಏನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, H+ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ H+ ಅಟ್ರಾಕ್ಟ್ ಮಾಡ್ತಾ ಇದ್ದಂಗೆ ಮತ್ತೆ ಏನಾಗುತ್ತೆ, ಅದು ಏನಾಗಿ ಕನ್ವರ್ಷನ್ ಆಗುತ್ತೆ, ಇದು ಮತ್ತೆ ಏನಾಗುತ್ತೆ, ಅದು ಸೇಮ್ ಏನಾಗುತ್ತೆ OH ಏನಾಗುತ್ತೆ ಮತ್ತೆ ಹೋಗಿ ಆಗಿ ಫಿನಾಲ್ ಆಗೋಗ್ಬಿಡುತ್ತೆ. ಫಿನಾಕ್ಸೈಡ್ ಇರೋದು ಏನಾಗುತ್ತೆ ಫಿನಾಲ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಈ ಥರ ಕನ್ವರ್ಷನ್ ಆಗೋದ್ರಿಂದ ಅಸಿಡಿಕ್ ನೇಚರ್ ಏನಾಗುತ್ತೆ ಇಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಫಿನಾಲ್ಗೆ ಕಂಪೇರ್ ಮಾಡಿದ್ರೆ ಇದೇನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇನ್ ಬಿಟ್ವೀನ್ ಫಿನಾಲ್ ಆ್ಯಂಡ್ ಆರ್ಥೋಕ್ರೇಜಲ್, okay, phenol is more acidic than the orthocresol because CH3 group decreases the acidity by +I and resonance effect, +R effect ತೋರಿಸ್ತಾ ಇರುತ್ತೆ ಇಲ್ಲಿ. ಓಕೆ, ಸೊ ಇವಾಗ ನಾನು ಫಿನಾಲ್ ತೊಗೊಂಡ್ರೆ, ಓಕೆ, ಫಿನಾಲ್ ಅಂತಂದರೆ ಏನೂ ಇರಲ್ಲ, ಬರೀ OH ಡೈರೆಕ್ಟಾಗಿ ಬೆನ್ಸಿನ್ಗೆ ಅಟ್ಯಾಚ್ ಆಗಿರುತ್ತೆ. ಅದ್ರ ಜೊತೆಗೆ ಆರ್ಥೋಕ್ರೀಸಲ್ ತೊಗೊತಾ ಇದ್ದೀನಿ ನಾನು. ಆರ್ಥೋಕ್ರೀಸಲ್ ಯಾವ ಥರ ಬರೆಯೋದು ಅಂತಂದರೆ ನೋಡಿ, ಸೊ ಆರ್ಥೋಕ್ರೀಸಲ್ ಇಸ್ ನಥಿಂಗ್ ಬಟ್ ಆ್ಯಕ್ಚುಲಿ OH ಜೊತೆಗೆ ಒಂದು CH3 ಇರುತ್ತೆ. ಆರ್ಥೋ ಪೊಸಿಷನಲ್ಲಿ ಇರೋದ್ರಿಂದ ಅದನ್ನು ಆರ್ಥೋಕ್ರೀಸಲ್ ಅಂತ ಕರಿತೀವಿ. ಓಕೆ, ಸೊ ಆರ್ಥೋಕ್ರೀಸಲ್ ತೊಗೊಂಡು ಯಾವುದ್ರದ್ದು ಅಸಿಡಿಟಿ ಜಾಸ್ತಿ ಇರುತ್ತೆ ಅಂತಂದರೆ ಫಿನಾಲ್ ಅಸಿಡಿಟಿ ಜಾಸ್ತಿ ಇರುತ್ತೆ. ದಿಸ್ ಇಸ್ ದ ಫಿನಾಲ್. ಓಕೆ, ಫಿನಾಲ್ ಅಸಿಡಿಟಿ ಜಾಸ್ತಿ ಇರುತ್ತೆ, ಬಟ್ ಆರ್ಥೋಕ್ರೀಸಲ್ದು ಏನಾಗುತ್ತೆ ಕ್ರೀಸಲ್ದು ಕಡಿಮೆ ಇರುತ್ತೆ. ಓಕೆನಾ, ಆರ್ಥೋಕ್ರಿಸಲ್ದು ಏನು ಕಡಿಮೆ ಇರುತ್ತೆ ಅಂತಂದರೆ CH3 ಏನೇನು ಎಫೆಕ್ಟ್ ತರುತ್ತೆ, +I ಎಫೆಕ್ಟ್ ಜೊತೆಗೆ +R ಎಫೆಕ್ಟನ್ನು ಶೋ ಮಾಡುತ್ತೆ ಇದು. ಓಕೆ, ಸೊ +I ಮತ್ತು +R ಎಫೆಕ್ಟನ್ನ ಶೋ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಕೆಪಾಸಿಟಿ ಇತ್ತಲ್ಲ ಬೆನ್ಸಿನ್ದು ಡಿಕ್ರೀಸ್ ಆಗೋಗ್ಬಿಡುತ್ತೆ ಅಲ್ಲಿ. ಸೊ ಡಿಕ್ರೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಫಿನಾಕ್ಸೈಡಲ್ಲಿ ನೆಗೆಟಿವ್ ಚಾರ್ಜನ್ನ ಆಕ್ಸಿಜನ್ ಮೇಲೆ ಇರೋ ನೆಗೆಟಿವ್ ಚಾರ್ಜನ್ನ ಏನು ಮಾಡಬೇಕಾಗುತ್ತೆ ವಿತ್ ಡ್ರಾ ಮಾಡ್ಕೋಬೇಕಾಗಿತ್ತಲ್ವ ಬೆನ್ಸಿನ್ ರಿಂಗು, ಆ ಎಫೆಕ್ಟ್ ಏನಾಗುತ್ತೆ ಕಡಿಮೆ ಆಗೋಗ್ಬಿಡುತ್ತೆ. ಅದ್ರ ಬದಲು ಏನಾಗುತ್ತೆ ಅಂತಂದರೆ ಸೊ ನೆಗೆಟಿವ್ ಅವೈಲಬಿಲಿಟಿ ಏನಾಗುತ್ತೆ ಆಕ್ಸಿಜನ್ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ ಇದು ಮತ್ತೆ H+ ಅಟ್ರಾಕ್ಟ್ ಮಾಡಿಕೊಂಡು ಮತ್ತೆ ಏನಾಗುತ್ತೆ OH ಫಾರ್ಮೇಷನ್ ಆಗೋಗ್ಬಿಡುತ್ತೆ. ಓಕೆ, ಮತ್ತೆ OH ಫಾರ್ಮೇಷನ್ ಆಗೋಗ್ಬಿಡುತ್ತೆ. ಸೊ ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ದ ಫಿನಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ದ ಆರ್ಥೋಕ್ರೇಸಲ್. ಸೊ ಇಲ್ಲಿ ಏನಾಗುತ್ತೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಪ್ರೆಸೆಂಟ್ ಇದ್ದರೆ ಏನಾಗುತ್ತೆ ಅಸಿಡಿಟಿ ನೇಚರ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಇದು ನೆನ್ಪಿಟ್ಕೋಬೇಕಾಗಿರೋದು. ಸೊ ನೆಕ್ಸ್ಟ್ ನೋಡಿದಾಗ ಅಮಾಂಗ್ ಕ್ರೀಸಲ್ಸ್ ದ ಅಸಿಡಿಟಿ ಆಫ್ ಮೆಟಾಕ್ರೀಸಲ್ ಇಸ್ ಡಿಕ್ರೀಸಸ್ ಡ್ಯೂ ಟು ಒನ್ಲಿ +I ಎಫೆಕ್ಟ್. ನೋಡಿ, ಇವಾಗ ಆರ್ಥೋ ಮತ್ತು ಪ್ಯಾರಾ ತೊಗೊಂಡಾಗ ನಿಮ್ಗೆ ಆಗಲೇ ಎಲೆಕ್ಟ್ರಾನ್ ವಿತ್ ಡ್ರೈವಿಂಗ್ ಗ್ರೂಪಲ್ಲೂ ಹೇಳಿದ್ದೆ, ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಇದ್ದಾಗ +R ಮತ್ತು +I ಎರಡೂ ಎಫೆಕ್ಟನ್ನು ಸಹ ಶೋ ಮಾಡುತ್ತೆ. ಅದೇ ನಿಮಗೆ ಮೆಟಾ ಪೊಸಿಷನಲ್ಲಿ ಇದ್ದಾಗ ಏನಾಗುತ್ತೆ ಬರೀ -I ಎಫೆಕ್ಟನ್ನು ಮಾತ್ರ ಶೋ ಮಾಡುತ್ತೆ. ಅದೇ ಥರ ಇಲ್ಲಿ ಏನಾಗುತ್ತೆ ಅಂತಂದರೆ ಮೆಟಾಕ್ರೇಸಲ್ ತೊಗೊಂಡಾಗ ಒನ್ಲಿ ಶೋಸ್ ದ +I ಎಫೆಕ್ಟ್ ಮಾತ್ರ ತೋರಿಸುತ್ತೆ. ಬಟ್ ಇನ್ ಕೇಸ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾಕ್ರೇಸಲ್ಸ್ ಅಸಿಡಿಟಿ ಡಿಕ್ರೀಸಸ್ ಡ್ಯೂ ಟು +I ಆ್ಯಂಡ್ ರೆಸೊನೆನ್ಸ್ ಎಫೆಕ್ಟ್. ಅದೇ ನೀವು ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ಎರಡೂ ತೊಗೊಂಡಾಗ ಏನಾಗುತ್ತೆ ಅಂತಂದರೆ +I ಎಫೆಕ್ಟ್ ಜೊತೆಗೆ +R ಎಫೆಕ್ಟ್ ಎರಡನ್ನೂ ಸಹ ಅದು ತೋರಿಸ್ತಾ ಇರುತ್ತೆ. ಬಿಕಾಸ್ ಆಫ್ ದಟ್ ಆ್ಯಕ್ಚುಲಿ ಅದರಿಂದ ಏನಾಗುತ್ತೆ ಅಸಿಡಿಟಿ ಇನ್ನೂ ಡಿಕ್ರೀಸ್ ಆಗುತ್ತೆ. ಅಂದರೆ ಮೆಟಾಗಿಂತನೂ ಆರ್ಥೋ ಮತ್ತು ಪ್ಯಾರಾದಲ್ಲಿ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಸೊ ಯಾವ ಥರ ಬರಿಬೋದು ಅಂತಂದರೆ ನೋಡಿ OH. ಓಕೆ, ಸೊ ದಿಸ್ ಈಸ್ ಮೆಟಾಕ್ರೀಸಲ್. ಓಕೆ, ನೆಕ್ಸ್ಟ್ ಬರೆದಾಗ ನೆಕ್ಸ್ಟು ಆರ್ಥೋ ಮತ್ತು ಪ್ಯಾರಾ ಎರಡು ಬರ್ಕೊಳ್ಳೋಣ. ಸೊ CH3 ಎಲ್ಲಿದೆ, ಸಾರಿ ದಿಸ್ ಇಸ್ ಮೆಟಾ ಅಲ್ಲ ಆರ್ಥೋ. ಮೆಟಾ ಅಂತಂದರೆ ಮೆಟಾ ಪೊಸಿಷನಲ್ಲಿ ದಿಸ್ ಇಸ್ ದ ಮೆಟಾ ಪೊಸಿಷನ್. ಓಕೆ, ನೆಕ್ಸ್ಟು ಆರ್ಥೋ ಬರ್ಕೊಳ್ಳೋಣ, ಆರ್ಥೋ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಪ್ಯಾರಾ ಪೊಸಿಷನ್. ಓಕೆ, OH. ಸೊ ಪ್ಯಾರಾ ಪೊಸಿಷನಲ್ಲಿ ಏನಿರುತ್ತೆ CH3 ಇರುತ್ತೆ. ದಿಸ್ ಇಸ್ ಪ್ಯಾರಾ. ಓಕೆ, ಪ್ಯಾರಾ ಏನಂತಾರೆ ಕ್ರೀಸಲ್ ಅಂತಾರೆ. ದಿಸ್ ಈಸ್ ಆ್ಯಕ್ಚುಲಿ ಆರ್ಥೋಕ್ರೀಸಲ್. ಓಕೆ, ಆ್ಯಂಡ್ ದಿಸ್ ಈಸ್ ದ ಮೆಟಾಕ್ರೀಸಲ್. ಸೊ ಯಾವುದ್ರದ್ದು ಅಸಿಡಿಟಿ ಜಾಸ್ತಿ ಇರುತ್ತೆ ಇಲ್ಲಿ.
ಸೊ ಮೆಟಾದು ಜಾಸ್ತಿ ಇರುತ್ತೆ ಯಾವುದಕ್ಕಿಂತ ಆರ್ಥೋ ಮತ್ತು ಪ್ಯಾರಾಗಿಂತ. ಓಕೆ, ಇನ್ನು ನೆಕ್ಸ್ಟ್ ತೊಗೋಣ. ಆರ್ಥೋ ಮತ್ತು ಪ್ಯಾರಾ ಎರಡೂ ತೊಗೊಂಡಾಗ ಏನಾಗುತ್ತೆ ಅಂದರೆ ಇನ್ ಬಿಟ್ವೀನ್ ಆರ್ಥೋ ಆ್ಯಂಡ್ ಪ್ಯಾರಾಕ್ರಿಸಲ್ ಇಸ್ ಮೋರ್ ಅಸಿಡಿಕ್ ಬಿಕಾಸ್ ಪ್ಲಸ್ ಐ ಆ್ಯಂಡ್ ರೆಸೊನೆನ್ಸ್ ಎಫೆಕ್ಟ್ ಆರ್ ಲೆಸ್ ಕಂಪೇರ್ ಟು ದ ಆರ್ಥೋಕ್ರಿಸಲ್ಸ್. ಅದೇ ನೀವು ಆರ್ಥೋ ಮತ್ತು ಪ್ಯಾರಾ ಎರಡೂ ತೊಗೊಂಡಾಗ ಪ್ಯಾರಾ ಏನಾಗಿರುತ್ತೆ ಅಂತಂದರೆ ಮೋರ್ ಅಸಿಡಿಕ್ ಅಂತ ಆರ್ಥೋಗಿಂತಲೂ ಅಸಿಡಿಕ್ ಜಾಸ್ತಿ ಇರುತ್ತೆ. ಅಂದರೆ ಇವಾಗ ನೋಡಿ ಬರಿಬೇಕಾದ್ರೆ ಸೊ ಮೆಟಾ ಫಸ್ಟ್ ಬರುತ್ತೆ. ಓಕೆ, ಆರ್ಥೋ ಮಾತ್ರ ತೊಗೊತೀನಿ, ಆರ್ಥೋ ಮತ್ತು ಪ್ಯಾರಾ ಮಾತ್ರ ತೊಗೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಓಕೆ ಪ್ಯಾರಾ ತೊಗೊಳ್ಳೋಣ. ಫಸ್ಟ್ ದಿಸ್ ಈಸ್ ಆರ್ಥೋ. ಓಕೆ, ಆರ್ಥೋ ಕ್ರೀಸಲ್ ಅದ್ರ ಜೊತೆಗೆ ಪ್ಯಾರಾ ತೊಗೋಬೇಕು. ಓಕೆ, ಎರಡೂ ತೊಗೊಂಡು ಕಂಪೇರ್ ಮಾಡೋಣ. ಸೊ ದಿಸ್ ಈಸ್ OH, CH3 ಎಲ್ಲಿಗೆ ಅಟ್ಯಾಚ್ ಆಗಿರುತ್ತೆ, ಪ್ಯಾರಾ ಪೊಸಿಷನ್ ಅಟ್ಯಾಚ್ ಆದರೆ ಅದನ್ನೇನಂತ ಕರಿತೀವಿ, ಪ್ಯಾರಾ. ಓಕೆ, ಕ್ರೀಸಾಲ್. ಸೊ ಇನ್ನು ಆರ್ಥೋ ಮತ್ತು ಪ್ಯಾರಾ ತೊಗೊಂಡ್ರೆ ಯಾವ್ದು ಅಸಿಡಿಟಿ ಜಾಸ್ತಿ ಇರುತ್ತೆ, ಪ್ಯಾರಾದು ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಸೊ ಪ್ಲಸ್ ಐ ಮತ್ತು ಪ್ಲಸ್ ಆರ್ ಎರಡೂ ಎಫೆಕ್ಟ್ ಏನಾಗಿರುತ್ತೆ, ಪ್ಯಾರಾ ಪೊಸಿಷನಲ್ಲಿ ಕಡಿಮೆ ಇರುತ್ತೆ ಆರ್ಥೋಗೆ ಕಂಪೇರ್ ಮಾಡಿದ್ರೆ. ನೆಕ್ಸ್ಟ್ ದೇರ್ ಫಾರ್ ಕ್ರೀಸಲ್ಸ್ ಆರ್ ಅರೇಂಜೆಡ್ ಇನ್ ದ ಡಿಕ್ರೀಸಿಂಗ್. ಅದೇ ಕ್ರೀಸಲ್ಸು ಬರೀ ಕ್ರೀಸಲ್ಸನ್ನು ತೊಗೊಂಡ್ರೆ ಯಾವ ಥರ ಅರೇಂಜ್ ಮಾಡ್ತೀವಿ ಅಂತಂದರೆ ನೋಡಿ. ಸೊ ಫಸ್ಟ್ ಒಂದು ಫಿನಾಲು ಬರ್ಕೊಬಿಡ್ತೀನಿ ನಾನು. ಓಕೆ, ಬರೀ ಒಂದು ಫಿನಾಲ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ಈಗೇನೆ ನಂಬರ್ ಆಫ್ ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಏನಾಗುತ್ತೆ ಅಂತಂದರೆ ನೋಡಿ. ಸೊ ಅಸಿಡಿಟಿ ನೇಚರು ಸಹ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಮೆಟಾ ಪೊಸಿಷನ್ ಬರಿತೀನಿ. ಸೊ ಅದಾದಮೇಲೆ ಓಕೆ ಪ್ಯಾರಾ ಪೊಸಿಷನ್ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಅದಾದಮೇಲೆ ಆರ್ಥೋ ಪೊಸಿಷನ್ ಬರ್ಕೊಳ್ಳೋಣ. ಓಕೆ, ಸೊ ಯಾವುದ್ರದ್ದು ಜಾಸ್ತಿ ಇರುತ್ತೆ ಅಸಿಡಿಕ್ ನೇಚರು ಫಿನಾಲು, ಯಾವುದಕ್ಕಿಂತ ಜಾಸ್ತಿ ಇರುತ್ತೆ ಮೆಟಾಕ್ರೀಸಲ್ಗಿಂತ ಜಾಸ್ತಿ ಇರುತ್ತೆ. ಸೊ ಮೆಟಾಕ್ರೀಸಲ್ ಯಾವುದಕ್ಕಿಂತ ಜಾಸ್ತಿ ಇರುತ್ತೆ, ಪ್ಯಾರಾಕ್ರೀಸಲ್ಗಿಂತ ಜಾಸ್ತಿ ಇರುತ್ತೆ ಅಸಿಡಿಕ್ ನೇಚರ್. ಓಕೆ, ಸೊ ಪ್ಯಾರಾಕ್ರೀಸಲ್ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಯಾವುದಕ್ಕಿಂತ ಆರ್ಥೋಕ್ರೀಸಲ್ಗಿಂತ ಜಾಸ್ತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ದಿಸ್ ಇಸ್ ದ ಫಿನಾಲ್. ಸೊ ಎಲ್ಲದಕ್ಕಿಂತ ಜಾಸ್ತಿ ಯಾವುದ್ರಲ್ಲಿತ್ತು, ಫಿನಾಲ್ ಅಸಿಡಿಟಿ ಜಾಸ್ತಿ ಇರುತ್ತೆ. ಸೊ ಎಲೆಕ್ಟ್ರಾನ್ ವಿತ್ ಡ್ರಾವಿಂಗ್ ಗ್ರೂಪ್ ಜಾಸ್ತಿ ಆಗ್ತಾ ಏನಾಗುತ್ತೆ ಅಂದರೆ ಅಸಿಡಿಕ್ ನೇಚರು ಸಹ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಅಸಿಡಿಟಿ ಆಫ್ ಫಿನಾಲ್ಸ್. ನಿಮಗೆ ಈ ಟಾಪಿಕ್ಕು ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.